ಕರವಾದಂಥ ಒಂದು ಕೂಡಿಕೆ. ಯಾಕೆಂತಂದರೆ ಮುಂಜಾನೆ ಜಾವದಲ್ಲಿ ಸಹೋದರ ಅಬ್ರಮ್ ಮತ್ತು ಲೆಸಿ ಮತ್ತು ಮೌನಿಕಾ ಈ ಮೂವರು ದೇವರ ರಾಜ್ಯದಲ್ಲಿ ಮತ್ತು ನಮ್ಮೊಟ್ಟಿಗೆ ಪಾಲುಗಾರರು ಹೊಂದೋದಕ್ಕೆ ಅವ್ರಿಗೂಡೆ ದೇವರು ಅವರನ್ನು ಕೂಡ ಆರಿಸ್ಕೊಂಡಿದ್ದೇನೆ. ಈ ವಿಷಯ ನಮಗೆ ಭಾಳ ಸಂತಸ ತಂದಿದೆ ಮತ್ತು ಸಂಭ್ರಮ ಕೂಡ ನಮಗೆ ತಂದಿದೆ. ಅದೆಲ್ಲ ಭಾಳ ಖುಷಿ ಕೂಡ ಆಗ್ತೈತೆ. ಇದು ಈ ಟೈಮ್ನಲ್ಲಿ ತಗೊಳ್ಬೇಕಾದಂಥ ಒಂದು ಒಳ್ಳೆಯ ನಿರ್ಧಾರ. ಅದೆಲ್ಲ ಕೆಲವರು ಹೆಂಗಿದ್ದಾರೆ ಅಂತಂದರೆ, ನಾವು ಸಾಯೋ ಟೈಮ್ನ ತಗೊಳ್ಳೋಣ, ಮದುವೆ ಆಗೋ ಟೈಮ್ನ ತಗೊಳ್ಳೋಣ, ಇನ್ನು ಕೆಲವರು ನನಗೆ ಜಾಬ್ ಆದಮೇಲೆ ತಗೊಳ್ಳೋಣ, ಹಿಂಗೆ ಕೆಲವರಿಗೆ ನನಗೆ ಸ್ವಸ್ಥತೆ ಆದಾಗ ತಗೊಳ್ಳೋಣ, ಹಿಂಗೆ ಉದ್ದೇಶ ಇಟ್ಕೊಂಡು ತಗೊತಾ ಇದ್ದಾರೆ. ಅದು ಬೈಬಲ್ ಪ್ರಕಾರವಾಗಿ ತಪ್ಪು. ಅದಿಲ್ಲ, ಬೈಬಲ್ ಪ್ರಕಾರವಾಗಿ ಅದು ತಪ್ಪು. ಮತ್ತು ನಮಗೆ ದೀಕ್ಷಾಸ್ಥಾನ ಯಾಕೆ ಅಂತೇಳಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ಒಬ್ಬ ಪಾಪಿ ರಕ್ಷಣೆ ಹೊಂದ್ಕೊಳ್ಬೇಕು. ಇದು ದೇವರ ಸಂಕಲ್ಪ. ಲೂಕನ ಬರೆದ ಸುವಾರ್ತೆಯೆಲ್ಲ ನೋಡಿದೆಲ್ಲ ಶ್ರೇಷ್ಠವಾದಂಥ ಮಾತು ಸೋದರ ಭಾಸ್ಕರಣ್ಣವ್ರು ಬೆಳಗ್ಗೆ ನಮ್ಗೆ ಓದಿಸ್ತಿರಲ್ಲ, ಯಾರ ಸಂಕಲ್ಪ ಅಂತ ಇದು? ದೇವರ ಸಂಕಲ್ಪ. ಪರಿಸರ ಇದನ್ನು ಏನು ಮಾಡಿದ್ರಂತೆ? ನಿರಾಕರಿಸಿದ್ರು ಅಂತ ನಾವು ನೋಡ್ತೀವಿ. ಏನು ಮಾಡಿದ್ರು ಇವರು? ನಿರಾಕರಿಸಿದರು. ಇವತ್ತು ಆ ಮೂವರು ಸಹೋದರಿಯರನ್ನ ನಾನು ಬೆಳಗ್ಗೆ ನನಗೆ ಪ್ರಶ್ನೆ ಮಾಡೋಕ್ಕೆ ಕೇಳಕ್ಕೆ ಕೊಟ್ಟಾಗ ನನಗೆ ಭಾಳ ಖುಷಿ ಆಯಿತು. ನಾನು ಇನ್ನೇನು ಕೇಳಲಿ ಇವ್ರನ್ನ, ಇವರೇ ಖುಷಿಯಾಗಿ ತಗೊತಾ ಇದ್ದಾರಲ್ಲ, ಹೌದಿಲ್ಲ? ನಾನು ಕ್ವಶನ್ ಕೇಳಕ್ಕೆ ನಿಂತರೆ ಭಾರಿ ವಿಚಿತ್ರ ಕೇಳ್ತಿರ್ತೀನಿ ಒಂದೊಂದು ಸರಿ. ಬೆಳಗ್ಗೆ ನನಗೆ ಅನಿಸ್ಲಿಲ್ಲ, ಇಲ್ಲ ಭಾಳ ಖುಷಿಯಾಗಿ ತಗೊತಾ ಇದ್ದಾರೆ ಅಂಥೇಳಿ ಅವ್ರನ್ನ ಈಸಿಯಾಗಿ ನಾನು ಕ್ವಶನ್ಗಳು ಕೇಳಿದೆ. ಆದರೆ ವಾಕ್ಯಕ್ಕೆ ನಾವು ಬಂದಾಗ ನಾವು ದೇವರನ್ನು ನಂಬ್ಕೊಂಡ್ಮೇಲೆ ಈ ರಕ್ಷಣೆ ಹೊಂದ್ಕೊಂಡಿರ್ತೀವಲ್ಲ, ನಮಗೆ ದೇವರು ಕೊಡುವಂಥ ಒಂದು ಒಳ್ಳೆಯ ಜವಾಬ್ದಾರಿ ಇದು. ಇವಾಗ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಕೆಲಸಗಳನ್ನು ಜವಾಬ್ದಾರಿ ರೀತಿಯಾಗಿ ನಾವು ಮಾಡ್ತಾಯಿದ್ವೋ, ದೀಕ್ಷಾಸ್ಥಾನ ತೆಗೆದುಕೊಂಡ್ಮೇಲೆ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅಷ್ಟೇ ಜವಾಬ್ದಾರಿಯಾಗಿ ಅದನ್ನು ಕೆಲಸವನ್ನು ನಾವು ಮಾಡಬೇಕು. ಯೇಸು ಕ್ರಿಸ್ತನು 11 ಜನ ಅಪೊಸ್ತಲರನ್ನು ಆತನು ಕರೆದು ನೀವು ಸಮಸ್ತ ಎಲ್ಲ ಭೂಮಿ ಎಲ್ಲ ಭಾಗ ಏನಿದೆಯಲ್ಲ ಅದು ಎಲ್ಲ ಕಡೆಗೆ ನೀವು ಹೋಗಿ ಏನು ಮಾಡಿರಿ? ಸುವಾರ್ತೆಯನ್ನು ಸಾರಿರಿ. ತಂದೆ ಮಗನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀವೇನು ಮಾಡಿಸ್ರಿ? ದೀಕ್ಷಾಸ್ಥಾನ ಮಾಡಿಸಿರಿ ಅಂತ ಹೇಳ್ದ. ಎಷ್ಟು ಡೇರಾಗಿ, ಎಷ್ಟು ಅವ್ರಿಗೆ ಎಷ್ಟು ಇಂಪ್ರೆಸ್ ಆಗಂಗೆ ರೀತಿಯಾಗಿ ಅವ್ರಿಗೆ ಹೇಳ್ತಾ ಇದ್ದಾನೆ. ನೀವು ಭಯಪಡಬೇಡ್ರಿ, ಹೆದರಬೇಡ್ರಿ, ಹೋಗ್ರಿ, ದೇವರ ಸುವಾರ್ತೆ ಬಗ್ಗೆ ನೀವು ಸಾರಿರಿ, ದೇವರ ರಾಜ್ಯದ ಬಗ್ಗೆ ಸಾರಿರಿ. ಯಾರು ನಂಬಿಕೊಂಡು ವಿಶ್ವಾಸ ಇಟ್ಕೊಂಡು ರಕ್ಷಣೆ ಹೊಂದಿತಾರೋ ಅವ್ರಿಗೆ ದೇವರ ರಾಜ್ಯ, ನಂಬಲಾರ್ದವ್ರಿಗೆ ನರಕ ಅಂತ ಹೇಳ್ದ. ಇವತ್ತು ಆ ಸಹೋದರರು ಮತ್ತು ಇಬ್ಬರು ಸಹೋದರಿಯರು ಕೂಡ ಭಾಳ ಜವಾಬ್ದಾರಿಯಿಂದ ವಾಕ್ಯ ಕೇಳಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ, ಮಾರು ಮನಸ್ಸು ಹೊಂದಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ, ಮತ್ತು ದೇವರಲ್ಲಿ ಹರಿಕೆ ಕೂಡ ಮಾಡ್ಕೊಂಡಿದ್ದಾರೆ. ಹರಿಕೆ ಮಾಡಿಕೊಂಡು ಇವತ್ತು ಅವರ ಒಪ್ಪಿಗೆ ಮೇರೆಗಾಗಿ ನಾವು ಅವ್ರಿಗೇನು ಮಾಡಿಸಿದ್ವಿ? ದೀಕ್ಷಾಸ್ಥಾನ ಮಾಡಿಸಿದ್ವಿ. ನಮಗೆ ಇಷ್ಟು ಖುಷಿ ಇದೆ ಅಂತಂದರೆ ಇನ್ನು ದೇವರ ರಾಜ್ಯದಲ್ಲಿ ಅಂದರೆ ಪರಲೋಕದಲ್ಲಿ ಎಷ್ಟು ಖುಷಿ ಇರ್ಬೋದು? ದೇವರ ರಾಜ್ಯ ಅಂದರೆ ಸಭೆ. ನಮಗೆ ಇಷ್ಟು ಖುಷಿ ಆಗ್ತೈತೆ ಅಂತಂದರೆ ಇಷ್ಟೆಲ್ಲ ಸಂಭ್ರಮದಿಂದ ನಾವು ಮಾಡ್ತಾಯಿದ್ವಿ. ಮೌನಿಕಾ ನನಗೆ ಸ್ವಲ್ಪ ಸ್ವೀಟ್ ತೊಗೊಂಬಂದು ಸ್ವಲ್ಪ ಖಾರ ತೊಗೊಂಬಂದ್ಲು. ಯಾಕೆ ತೊಗೊಂಬಂದು ಕೊಟ್ಲು ಅಂತ ಕೇಳೋಣ ಅನ್ಕೊಂಡೆ, ನನಗೆ ಕೂಡ ಗೊತ್ತೈತಲ್ಲ. ಆ ಖುಷಿಗೆ ಅಬ್ರಾಮರು ಒಳ್ಳೆ ಸ್ವೀಟ್ ಮಾಡ್ಕೊಂಬಂದ್ರು. ಅಲ್ಲೇ ತಿನ್ನೋಣಂದ್ರೆ ಇಲ್ಲಿ ಕೂಡ ಅದನ್ನೇ ಮಾಡ್ಯಾರ. ಅಲ್ಲೇ ತಿಂದು ಬಂದು ಇಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ. ಭಾಳ ಖುಷಿ ಆಗ್ತೈತೆ, ಒಳ್ಳೆಯ ವಿಷಯ, ಹೌದಿಲ್ಲ? ಅವ್ರು ಎಷ್ಟು ಸಂಭ್ರಮದಿಂದ ಇದ್ದಾರೆ, ನಾವೇ ಇಷ್ಟು ಸಂಭ್ರಮವಾಗಿ ನಾವಿಲ್ಲಿ ಮಾಡ್ತಾ ಇರಬೇಕಾದ್ರೆ ಪರಲೋಕದಲ್ಲಿ ಮಗನೊಟ್ಟಿಗೆ ಅಂದರೆ ಯೇಸು ಕ್ರಿಸ್ತನೊಟ್ಟಿಗೆ ತನ್ನ ದೇವದೂತರೊಟ್ಟಿಗೆ ಎಷ್ಟು ಸಂಭ್ರಮ ಮಾಡ್ತಾ ಇರ್ಬೋದು, ಎಷ್ಟು ಖುಷಿಯಾಗಿರ್ಬೋದು. ಭಾಳ ಭಾಳ ಖುಷಿಯಾಗಿದೆ. ಈ ಖುಷಿಯನ್ನು ನೀವು ಕಳೆದುಕೊಳ್ಳಬೇಡ್ರಿ. ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಬರಿತಾ ಮಾತಾಡ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ 2 ಪುಸ್ತಕಗಳು ತೆರೆಯಲ್ಪಡ್ತವೆ ಅಂತ ನಾವು ನೋಡ್ತೀವಿ. ಎಷ್ಟು? 2 ಪುಸ್ತಕಗಳು ತೆರೆಯಲ್ಪಡ್ತವೆ. ಒಂದು ಜೀವಬಾಧ್ಯರ ಪಟ್ಟಿ ಬರೆಯಲ್ಪಟ್ಟವಂಥ ಒಂದು ಪುಸ್ತಕ, ಮತ್ತು ಅದಾದ ಮೇಲೆ ಇನ್ನೊಂದು ಬುಕ್ಕು ಅಂತ ಹೇಳ್ತೈತೆ, ಇನ್ನೊಂದು ಪುಸ್ತಕ ತೆರೆಯಲ್ಪಡ್ತೈತೆ ಅಂತ ಹೇಳ್ತೈತೆ. ಯೋಹಾನನು ಬರಿತಾ ಆ ಗ್ರಂಥದಲ್ಲಿ ಬರಿತಾನೆ. ಮತ್ತು ಇವಾಗ ಆ 2 ಬುಕ್ಗಳಲ್ಲಿ ನಮ್ಮ ಹೆಸರು ಎಲ್ಲಿದೆ, ಯಾವ ಬುಕ್ಕಲ್ಲಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಸೊ ಅದು ರಾಜು ಬ್ರದರ್ ಅದನ್ನೇ ನಿಮ್ಗೆ ಎಚ್ಚರಿಸಿದ್ರು. ನಾವೆಲ್ಲಿದ್ದೀವಿ, ಹೆಂಗಿದ್ದೀವಿ,
ಮತ್ತೆ ನಾವೇನು ಹಿಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ವಿವರಣೆ ಕೊಟ್ಟರು. ನೀವು ಭದ್ರವಾಗಿರಬೇಕು, ಸಭೆಯಲ್ಲಿರಬೇಕು ಅಂತೇಳಿ. ಇವತ್ತು ನಾವು ನೋಡಿದಾಗ ಕೆಲವರು ಹೆಸರುಗಳು ಬದಲಿಟ್ಕೊಂಡು ನಾವು ದೀಕ್ಷಾಸ್ಥಾನ ಹೊಂದ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರೆ, ಇನ್ನು ಕೆಲವರು ಇದು ಧರ್ಮ ಅಂತ ಹೇಳ್ತಾರೆ. ಧರ್ಮ ಅಲ್ಲ, ಇದು ಒಪ್ಪಿಗೆ. ಅವ್ರ ಒಪ್ಪಿಗೆ ಮೇಲೆ ನಾವು ಇವ್ರಿಗೇನು ಕೊಡ್ತಾ ಇದ್ವಿ? ದೀಕ್ಷಾಸ್ಥಾನ. ದೇವರ ಮಕ್ಕಳಾಗುವಂಥ ಅಧಿಕಾರ ದೇವರೇ ಕೊಡ್ತಾ ಇದ್ದಾನೆ. ಅಪೊಸ್ತಲ ಕಾರ್ಯದಲ್ಲಿ ನಾವು ನೋಡ್ತಾ ಇದ್ರೆ, ಆ ಸಭೆ ಸ್ಟಾರ್ಟ್ ಆದಮೇಲೆ, ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ರೆ, ಅಲ್ಲಿ ಆ 11 ಜನರು ಪೇತ್ರನ ಸಮೇತವಾಗಿ ಅವರವರ ಭಾಷೆಗಳಲ್ಲಿ ಏನು ಮಾಡಿದ್ರಂತೆ? ಮಾತಾಡಿದ್ರು. ಮಾತಾಡಿದಾಗ ಅಲ್ಲಿರುವಂಥ ಕೆಲವರು ಆ ಯೆರೂಸಲೇಮಿಗೆ ಬಂದಿದ್ರಲ್ಲ, ಎಲ್ಲ ಜನರು, ಎಲ್ಲ ದೇಶದ ಜನರಲ್ಲಿ ಬಂದಿದ್ರಲ್ಲ, ಎಲ್ಲರೂ ಏನು ಮಾಡಿದ್ರು? ಅವ್ರು ಮಾತಾಡುವಂಥ ಮಾತುಗಳನ್ನು ಕೇಳಿ ಕೆಲವರು ಇವರು ಅಮಲೇರಿದವರು, ಇವರು ಮದ್ಯಪಾನ ಮಾಡಿದವರು, ಇವ್ರಿಗೇನೋ ಆಗಿದೆ ಅಂತೇಳಿ ಅನ್ಕೊಂಡ್ರು. ಕೆಲವ್ರು ಏನು ಮಾಡಿದ್ರು? ಅದನ್ನು ನಂಬಿದ್ರು, ಅದನ್ನು ವಿಶ್ವಾಸ ಇಟ್ಕೊಂಡ್ರು. ಅಲ್ಲಿ ಇಂಚುಮಿಂಚು 3,000 ಜನ ಏನು ಮಾಡಿಸ್ಕೊಂಡ್ರಂತೆ? ದೀಕ್ಷಾಸ್ಥಾನ ಮಾಡಿಸ್ಕೊಂಡ್ರು ಅಂತ ನಾನು ನೋಡ್ತಾ ಇದ್ದೀವಿ. ಪೇತ್ರನ ಸಹಿತ ಎದ್ದು ನಿಂತುಕೊಂಡು ಬೋಧನೆ ಮಾಡ್ದಲ್ಲಿ ಅವಾಗ ಅವರೆಲ್ಲರೂ ಏನು ಹೊಂದ್ಕೊಂಡ್ರು? ರಕ್ಷಣೆ ಹೊಂದ್ಕೊಂಡ್ರು. ಇದಾದ ಮೇಲೆ ದೇವರು ಏನು ಮಾಡ್ದಂತೆ? ಯಾರು ನಂಬ್ತಾರೋ, ಯಾರು ವಿಶ್ವಾಸ ಇಡ್ತಾರೋ, ಆತನ ಮೇಲೆ ಯಾರು ರಕ್ಷಣೆ ಹೊಂದ್ಕೊಳ್ತಾರೋ ಅವ್ರನ್ನೆಲ್ಲ ದಿನಾಲು ಎಲ್ಲಿ ಸೇರಿಸ್ತಾ ಇದ್ದಂತೆ? ಸಭಾ ಮಂದಿರಕ್ಕೆ ಸೇರಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಇದು ನಾವು ಮಾಡ್ತಾ ಇಲ್ಲ. ಭಾಳ ದಿವಸಲಿದ್ದು ನಾನು ಅರುಣನ ಹತ್ರ ಮತ್ತು ನಾನು ಅಣ್ಣನ ಹತ್ರ ಮಾತಾಡಿದಾಗ ನಾನು ಹೇಳ್ತಾ ಇದ್ದೆ ಕೆಲವರಿಗೆ, ಇದು ಒತ್ತಾಯ ಮಾಡೋದಂಥದ್ದಲ್ಲ. ಏನಿದು ಒತ್ತಾಯ ಮಾಡಬಾರ್ದು. ಯಾವುದನ್ನ? ಈ ದೀಕ್ಷಾಸ್ಥಾನ ಕಾರ್ಯಕ್ರಮವನ್ನು ತಗೊಳ್ರಿ ಅಂತೇಳಿ ಒತ್ತಾಯ ಮಾಡುವಂಥದ್ದಲ್ಲ. ಅವರ ಮನಸ್ಸಿನಿಂದ ಇದು ಬರಬೇಕು. ಹೆಂಗೆ ಬರಬೇಕಂತೆ? ಅವರ ಮನಸ್ಸಿನಿಂದ ಇದು ಬರಬೇಕು. ಒಪ್ಪಿವಿ, ಪ್ರಶ್ನೆ ಮಾಡಿದ್ರಿಲ್ಲ, ದೀಕ್ಷಾಸ್ಥಾನ ಕೊಡಬೇಕಾದ್ರೆ ನಿಮ್ಗೆ ಕೇಳಿಸ್ತಾ ಇಲ್ಲ. ಒಪ್ಪಿ ಅವ್ರಿಗೆ ನಾವೇನು ಕೊಟ್ವಿ? ದೀಕ್ಷಾಸ್ಥಾನ ಕೊಟ್ವಿ. ಆ ದೀಕ್ಷಾಸ್ಥಾನ ಹೊಂದ್ಕೊಂಡ್ಮೇಲೆ ನಾವು ಸಭೆಯಲ್ಲಿ ಹೆಂಗಿರಬೇಕು, ನಮ್ಮ ಕೆಲಸ ಏನು, ಇದ್ರ ಬಗ್ಗೆ ನಾವು ನೋಡೋಣ. ದೀಕ್ಷಾಸ್ಥಾನ ಹೊಂದ್ಕೊಂಡ್ಮೇಲೆ ಸಭೆಯಲ್ಲಿ ನಾವು ಹೆಂಗಿರ್ಬೇಕು, ನಾವು ಜವಾಬ್ದಾರಿ ಆದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ದೀಕ್ಷಾಸ್ಥಾನ ಕಾರ್ಯಕ್ರಮ ಬೆಳಗ್ಗೆ ನಡೀತು. ಅಣ್ಣವ್ರು ಇಲ್ಲಿ ಬೈಬಲ್ ಕ್ಲಾಸ್ ಕೂಡ ಏರ್ಪಾಟ್ ಮಾಡಿದ್ದಾರೆ. ನಾನು 2 ಹೇಳಕ್ಕೆ ಟ್ರೈ ಮಾಡ್ತೀನಿ, ಆದ್ರೆ 1 ಕಂಪ್ಲೀಟ್ ಮಾಡ್ತೀನಿ. ಕೊಟ್ಟಂಥ ಸಮಯದಲ್ಲಿ ಅದನ್ನು ಮುಗಿಸ್ತೀನಿ. ಓಕೆ, ಸರಿ. ನಾವು ಇವಾಗ ದೀಕ್ಷಾಸ್ಥಾನ ತೆಗೆದುಕೊಂಡ ಇಬ್ಬರು ಸಹೋದರಿಯರು, ಒಬ್ಬ ಸಹೋದರ ನಮ್ಮ ಜೊತೆಗಿದ್ದಾನೆ. ಅವ್ರಿಗೆ ಕೆಲವೊಂದು ವಿಷಯಗಳನ್ನು ನಾನು ಎಚ್ಚರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಸಭೆಯಲ್ಲಿ ನಾವು ಸೇರ್ಕೊಂಡು ಬಂದಾಗ ನಮ್ಮ ಜವಾಬ್ದಾರಿ ಏನು? ದೀಕ್ಷಾಸ್ಥಾನ ಹೊಂದ್ಕೊಂಡ್ಮೇಲೆ ಆಯಿತು, ನನ್ನ ದೀಕ್ಷಾಸ್ಥಾನ ಆಯಿತು ಬಿಡು, ನಾನು ಎಲ್ಲಿಗೆ ಹೋಗ್ತೀನಿ? ಸತ್ತರೆ ಪರಲೋಕ ಅಂತ ಹೇಳ್ತಾರೆ. ಎಲ್ಲಿಗಂತ? ನಾನು ಸತ್ತೋದ್ರೆ ಎಲ್ಲಿಗೆ ಹೋಗ್ತೀನಿ? ಪರಲೋಕ. ಸಭಾ ಮಂದಿರಿಗೆ ಬಂದಿಲ್ಲ, ಮೀಟಿಂಗ್ಗಳಿಗೆ ಬಂದಿಲ್ಲ, ಮುಖ್ಯವಾಗಿ ಆರಾಧನೆಯಲ್ಲೇ ನೀನು ಪಾಲ್ಗೊಂಡಿಲ್ಲ ಅಂದರೆ ಹೌದಿಲ್ಲ. 2 ಪುಸ್ತಕಗಳು ಅಂತ ಹೇಳ್ತಾನೆ ನೇರವಾಗಿ. ಯೋಹಾನನು ಬರಿತಾ ಹೇಳ್ತಾ ನೇರವಾಗಿ 2 ಪುಸ್ತಕಗಳು ಅಂತ ಹೇಳ್ತಾನೆ. ಮತ್ತು 2 ಪುಸ್ತಕಗಳಲ್ಲಿ ನಾವು ಯಾವ ಬುಕ್ಕಲ್ಲಿದ್ದೀವಿ? ಹೌದಿಲ್ಲ? ಆಲೋಚನೆ ಮಾಡ್ರಿ. ಜೀವಬಾಧ್ಯರ ಪಟ್ಟಿಯಲ್ಲಿದ್ದೀವ, ಇಲ್ಲ ಬೇರೆ ಮತ್ತೊಂದು ಬುಕ್ನಲ್ಲಿ ಇದೀವ? ಅಲ್ಲಿ 2 ಪುಸ್ತಕಗಳು ಓಪನ್ ಆಗುತ್ತವೆ. ಯೇಸು ಕ್ರಿಸ್ತನು ಈ ನ್ಯಾಯ ತೀರ್ಪಿನ ಬಗ್ಗೆ ಆತನು ಕೆಲವು ಸಾಮ್ಯಗಳನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಿದಾಗ, ಯೋಹಾನ್ ಬರೆಸುವ ಅರ್ಥದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ, ಆಡುಗಳನ್ನಂತನ ಕುರಿಗಳನ್ನಂತ ಕರೀತಾನೆ. ಅವುಗಳನ್ನು ಏನು ಮಾಡ್ತಾನಂತೆ? ಬೇರ್ಪಾಟು ಮಾಡ್ತಾನೆ. ಕುರಿಗಳಿಗೆ ನೀವು ಹೋಗ್ರಿ, ಪರಲೋಕಕ್ಕೆ ನೀವು ಹೋಗ್ರಿ ಅಂತ ಹೇಳ್ತಾನೆ. ಹಾಡುಗಳಿಗೆ ಏನು ಹೇಳ್ತಾನೆ? ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟಂಥ ಬೆಂಕಿ ಒಳಗೆ ಹೋಗ್ರಿ ಅಂತ ಹೇಳ್ತಾನೆ. ಅವಾಗ ಅವ್ರು ಕೂಡ ವಾದಿಸ್ಬೋದು, ನಾವು ಕೂಡ ರಕ್ಷಣೆ ಹೊಂದ್ಕೊಂಡಿದ್ದೀವಿ, ನಾವು ಕೂಡ ಸಭೆಗೆ ಬರ್ತಾ ಇದ್ದೀವಿ, ನಾವು ಕೂಡ ಬೋಧನೆ ಮಾಡ್ತಾ ಇದ್ದೀವಿ, ನಾವು ಕೂಡ ಸ್ವಚ್ಛತೆ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ನಿಯಮದ ಪ್ರಕಾರವಾಗಿ ಯಾವುದಿಲ್ಲ ಅಂತಂದರೆ ದೇವ್ರು ಏನು ಮಾಡ್ತಾನೆ? ಯಾವುದನ್ನು ಎಲ್ಲವನ್ನ ರಿಜೆಕ್ಟ್ ಮಾಡಾಕ್ತಾನೆ. ಯಾರನ್ನ ಕೇಳಲ್ಲಮ್ಮ. ಇಲ್ಲಿ ಬೋಧಕರನ್ನ ನೀವು ಕನ್ವಿನ್ಸ್ ಮಾಡ್ಬೋದು, ಪಾಸ್ಟರ್ಸ್ನ ನೀವು ಕನ್ವಿನ್ಸ್ ಮಾಡ್ಬೋದು, ಡೀಕನ್ಸ್ಗಳನ್ನ ನೀವು ಕನ್ವಿನ್ಸ್ ಮಾಡ್ಬೋದು. ಯೇಸು ಕ್ರಿಸ್ತನ್ ಮಾಡೋಕ್ಕಾಗುತ್ತಾ? ಖಂಡಿತವಾಗಿ ಆಗಲ್ಲ. ಯಾಕೆಂದರೆ ಆತ ನಮ್ಮನ್ನು ಪ್ರತಿದಿನ ಏನು ಮಾಡ್ತಾ ಇರ್ತಾನೆ? ನೋಡ್ತಾ ಇರ್ತಾನೆ. ಅದಕ್ಕೆ ಎಚ್ಚರಿಕೆ ಆಗಿರ್ರಿ, ಭಯಪಡ್ರಿ, ಧೈರ್ಯವಾಗಿರ್ರಿ. ಹೌದಿಲ್ಲ? ಇವಾಗ ವಾಕ್ಯಕ್ಕೆ ಬರೋಣ. ದೀಕ್ಷಾಸ್ಥಾನ ಹೊಂದಿಕೊಂಡಂತ ನಾವು ನಮ್ಮ ಕೆಲಸ ಏನು? ಸಭೆಯಲ್ಲಿ ನಮ್ಮ ಜವಾಬ್ದಾರಿ ಆದರೆ ಏನು? ಇದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಒಂದು ವಚನ ನಾವು ಅಧ್ಯಾಯ ಮಾಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ. ಈ ವಿಷಯಗಳನ್ನು ಸಹೋದರರು ನಿಮ್ಗೆ ಅಲ್ಲೇ ದೀಕ್ಷಾಸ್ಥಾನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿರ್ತಾರೆ. ತಿರುಗಿ ನಾನು ಹೇಳೋದಕ್ಕೆ ಮತ್ತೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ದೀಕ್ಷಾಸ್ಥಾನ ತೆಗೆದುಕೊಂಡ್ಮೇಲೆ ನಮ್ಮ ಜವಾಬ್ದಾರಿ.
ದೀಕ್ಷಾಸ್ಥಾನ ತಗೊಂಡ್ವ್ಯಾ ಬಂದ್ವಾ ಓದಂಗೆ ಇರಬಾರ್ದು. ನಾವು ಹೆಂಗಾಗಿದ್ವಂತೆ, ನೂತನವಾಗಿ ನಾವು ಹುಟ್ಟಿದ್ವಿ ಅಂತ ಅಲ್ಲಿ ಅಪೊಸ್ತಲನಾದ ಪೌಲ ಕೊರಿಂಥ ಸಭೆಗೆ ಮಾತಾಡ್ತಾ ಇದ್ದಾನೆ, ಬರಿತಾ ಹೇಳ್ತಾ ಇದ್ದಾನೆ. ನೋಡ್ರಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ಬರೋಣ. ಓದ್ರಿ. ಓದ್ರಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು, ಸಾಕು ನಿಲ್ಲಿಸ್ರಿ, ಏನಾಗ್ತಾನಂತೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಾಗ್ತಾನಂತೆ? ನೂತನ ಸೃಷ್ಟಿ ಆಗ್ತಾನೆ ಅಂತ ಹೇಳ್ತಾನೆ. ಇವಾಗ ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಯಾರಲ್ಲಿದ್ದೀವಿ? ನಾವು ಕ್ರಿಸ್ತನಲ್ಲಿದ್ದೀವಿ. ದೀಕ್ಷಾಸ್ಥಾನ ತೆಗೆದುಕೊಂಡಾಗ ನಾವು ಆತನ ಮುಖಾಂತರವಾಗಿ ಉಣಲ್ಪಟ್ಟಿವಿ, ಮತ್ತೆ ಆತನ ಹೆಸರಿನ ಮುಖಾಂತರವಾಗಿ ನಾವೇನಾದ್ವಿ? ಎಬ್ಬಿಸಲ್ಪಟ್ಟಿವಿ ಅಂತ ಹೇಳ್ತಾನೆ. ಇವಾಗ ನಾವು ಹೆಂಗಿದ್ದೀವಿ? ಕ್ರಿಸ್ತನಲ್ಲಿ ನೂತನ ಜನ್ಮ, ಹೊಸದಾಗಿ ಹುಟ್ಟಿದಂಥವರಾಗಿದ್ದೀವಿ. ಹೆಂಗ್ ಹುಟ್ಟಿದ್ವಂತೆ? ಹೊಸದಾಗಿ ಹುಟ್ಟಿದ್ದೀವಿ. ನಿಕೋದೇಮನೆಂಬ ವ್ಯಕ್ತಿಯನ್ನು ನಿಮಗೆ ಗೊತ್ತು, ಸಹೋದರು ಬೆಳಗ್ಗೆ ಅದನ್ನು ಪರಿಚಯ ಮಾಡಿದ್ರು. ನೀನು ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ದ. ಯಾರಲ್ಲಿ ಹುಟ್ಟಬೇಕು? ಆತನ ಕೇಳ್ದ, ನಾನು ಮತ್ತೆ ತಿರುಗಿ ನನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಬೇಕಾ ಅಂತ ಕೇಳ್ದ. ಹಾಗಲ್ಲ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಬೇಕು. ಇವತ್ತು ನೀವೆಲ್ಲರೂ ಅದೇ ರೀತಿಯಾಗಿ ನೀರಿನಿಂದಲೂ ಏನಾಗಿದ್ರಿ? ಇವತ್ತು ಹುಟ್ಟಿದವರಾಗಿರಿ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ನೀವು ಹೊಸದಾಗಿ ಹುಟ್ಟಿದವರಾಗಿದ್ದೀರಾ. ಇವಾಗ ನಿಮ್ಮಲ್ಲಿ ಏನಿದೆ? ಕೊತ್ತ ಜನ್ಮ. ಯಾವ್ದಮ್ಮ? ನೂತನ ಜನ್ಮ. ಇವಾಗ ನೀವು ಹೆಂಗಿದ್ದೀರಿ? ಹೊಸಬರು. ಹೆಂಗಿದ್ದೀರಿ? ಹೊಸಬರು. ಅದಿಲ್ಲ, ಹೊಸ ಬಟ್ಟೆ ಕೆಂಡಿಗೆ ಹೆಂಗಿರ್ತೈತೆ? ಅದ್ರ ಖುಷಿನೇ ಬೇರೆ, ಹೌದಾನೆ? ಹೊಸ ಬಟ್ಟೆ ಹಾಕೊಂಡಿರಿಲ್ಲ ನೀವೆಲ್ಲರೂ? ಹಾಕೊಂಡಿರಿ. ಅದು ಇಷ್ಟವಾದ ಬಟ್ಟೆ ಹಾಕೊಂಡ್ಬಿಟ್ರೆ ಹೆಂಗಿರ್ತೈತೆ? ಅಬ್ಬಬ್ಬಾ, ಖುಷಿ ಯಾರು? ನನ್ನನ್ನೇ ನೋಡ್ಬೇಕು ಎಲ್ಲರೂ. ಹೆಂಗೆ ನೋಡಬೇಕು? ನನ್ನನ್ನೇ ನೋಡ್ಬೇಕು. ಅವ್ರು ಏನಾದ್ರು ಯಾರಾದ್ರೂ ಬಂದು ನೈಸ್ ಡ್ರೆಸ್ ಸೂಪರ್ ಇದೆ ಅಂತ ಅಂದ್ಬಿಟ್ರೆ ಏನಾಗ್ಬಿಡ್ತೈತೆ? ಸ್ವಲ್ಪ ಇವಾಗ ಒಂದು ಚೇರ್ ಮೇಲೆ ನಿಂತಿದ್ದೆ, ಇನ್ನೂ 2 ಚೇರ್ ಎಕ್ಸ್ಟ್ರಾ ಹಾಕೊಂಡು ಏನು ಮಾಡ್ತೀವಿ? ಅದ್ರ ಮೇಲೆ ನಿಂದಿರ್ತಿ. ಖುಷಿ ಆಗ್ತೈತೆ ಇಲ್ಲ? ಖಂಡಿತವಾಗ್ಲೂ ಆಗ್ತದೆ. ನಿನಗೆ ಅಷ್ಟು ಖುಷಿ ಆಗ್ತಾ ಇರ್ಬೇಕಾದ್ರೆ ದೇವ್ರಿಗೆ ಎಷ್ಟು ಖುಷಿ ಆಗ್ತೈತೆ? ನೀನು ನೂತನವಾಗಿ ಹುಟ್ಟಿದೀಯಾ. ಯಾರಲ್ಲಿ? ಕ್ರಿಸ್ತನಲ್ಲಿ ಅಂತ ಹೇಳ್ತೈತೆ. ಇವಾಗ ಹೊಸದಾಗಿ ಹುಟ್ಟಿದಂತ ನೀನು ಮೊದಲು ಏನು ಮಾಡಬೇಕು ಅಂದರೆ, ಹಳೆ ಜೀವಿತವನ್ನು ನಾನು ಕಂಟಿನ್ಯೂ ಮಾಡಬೇಕಾ? ಮಾಡಬಾರ್ದು. ಒಂದು ವಚನ ನೋಡೋಣ. ಇವಾಗ ನೀವು ನೂತನ ಸೃಷ್ಟಿಯಾಗಿದ್ದೀರಾ, ನೂತನವಾಗಿ ಜನ್ಮಿಸಿದ್ದೀರಾ. ಮತ್ತೆ ನಿಮ್ಮಲ್ಲಿ ಏನಿರಬಾರ್ದು? ಹಳೇ ಕೆಟ್ಟತನ ಆಗಿರ್ಬೋದು, ಅಂದರೆ ಅಂದರೆ ನಿನ್ನ ಜೀವಿತ ಏನಿತ್ತಲ್ಲ, ಆ ಜೀವಿತವನ್ನು ನೀನೇನು ಮಾಡಬೇಕು? ಬಿಡಬೇಕು. ಒಂದು ವಚನ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಸ್ಪಷ್ಟವಾಗಿ ಅಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1-2 ವಚನ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಅಂತ ಹೇಳ್ತಾನೆ. ಹೆಂಗಿರ್ಬೇಕಂತ ನೀವು? ಹಸು ಮಕ್ಕಳಂತೆ. ಹೀಗೆ ಹುಟ್ಟಿದಂಥ ಮಕ್ಕಳು ಹೆಂಗಿರ್ತಾರೆ? ಹೌದಿಲ್ಲ? ನನ್ನ ಮಕ್ಕಳು ಅದಾಳ, ನನ್ನ ಚಿಕ್ಕ ಮಗಳಿದ್ದಾಳ, ಅವ್ರನ್ನ ಯಾರು ನೋಡಿದ್ರು ಕೂಡ ಇಷ್ಟಪಡ್ತಾರೆ. ಯಾಕ? ಚಿಕ್ಕ ಮಗಳಲ್ಲ, ಕ್ಯೂಟ್ ಆಗಿರ್ತಾರೆ, ನಗ್ತಾರೆ, ಹೌದಿಲ್ಲ? ಎಷ್ಟು ಚೆನ್ನಾಗಿರ್ತಾರಲ್ಲ, ಖುಷಿ ಬಂದ್ಬಿಡ್ತೈತೆ ಅವ್ರು ನೋಡಿದಾಗ ಒಂಥರ. ನಾವು ಕೂಡ ನಿಮ್ಮನ್ನು ಸಭೆಯಲ್ಲಿ ನೋಡಿದಾಗ ನೀವು ಹೊಸದಾಗಿ ಬರ್ತಾ ಇದ್ರಲ್ಲ, ದೀಕ್ಷಾಸ್ಥಾನ ಹೊಂದ್ಕೊಂಡಿದ್ರಲ್ಲ, ನಮಗೆ ಕೂಡ ಖುಷಿ ಆಗ್ತಾ ಇದೆ. ಆದರೆ ನಿಮ್ಮಲ್ಲಿರುವಂಥ ಹಳೆ ಜೀವಿತವನ್ನು ನೀವು ಬಿಡಬೇಕು. ಏನನ್ನು ಬಿಡಬೇಕು? ಏನೇನು ಪೇತ್ರನ ಹೇಳ್ತಾ ಇದ್ದಾನಲ್ಲಿ ಏನಂತ? ಆದ ಕಾರಣ ನಿಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ನೀನೇನು ಮಾಡಬೇಕಂತ? ಬಿಡಬೇಕು. ಮೊದಲಿದ್ದಂಗೆ ನೀನು ಇರಬಾರ್ದು. ಕೆಟ್ಟತನ ಮತ್ತೆ ಎಲ್ಲ ವಂಚನೆಯನ್ನ, ಕಪಟವನ್ನ, ಇವೆಲ್ಲವನ್ನ ನಾವೇನು ಮಾಡಬೇಕು? ವಿಸರ್ಜಿಸಬೇಕು, ಬಿಟ್ಬಿಡ್ಬೇಕು. ಇವಾಗ ನೀನು ಯಾರ ಮಗನು? ದೇವರ ಮಗನು, ದೇವರಿಗೆ ಸಂಬಂಧಪಟ್ಟವನು. ನಿನ್ನಲ್ಲಿ ಇಂಥವು ಯಾವು ಇರಬಾರ್ದು. ನಿನ್ನ ಹಳೆ ಜೀವಿತವನ್ನು ಡಿಸ್ಪ್ಲೇ ಆಗಬಾರ್ದು, ಯಾರಿಗೆ ಕಾಣಬಾರ್ದು. ಹೆಂಗಿರ್ಬೇಕು ನೀನು? ಹಸು ಮಕ್ಕಳಂತೆ. ಯಾರನ್ನು ನೋಡಿದ್ರೆ ಏನಾಗಬೇಕು? ಇಷ್ಟಪಡ್ಬೇಕು ನಿನ್ನ. ಹೆಂಗಿದ್ದಲ್ಲ ಹೆಂಗಾದ. ದೇವ್ರು ನಂಬ್ಕೊಂಡ್ಮೇಲೆ ಎಷ್ಟು ಪರಿವರ್ತನೆ ಆದಲ್ಲಪ್ಪ, ಎಷ್ಟು ಚೆನ್ನಾಗಿ ಆಡಾಡ್ತಾ ಇದ್ದಾನೆ, ಎಷ್ಟು ವಾಕ್ಯ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಆರಾಧನೆಯಲ್ಲಿ ಕೂಡ್ಕೊಳ್ತಾ ಇದ್ದಾನೆ, ಸಭಾ ಮಂದಿರಗಳಲ್ಲಿ ಹೋಗ್ತಾ ಇದ್ದಾನೆ, ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದಾನೆ,
ತನ್ನ ಕೆಲಸ ಏನು, ತಾನೇನು, ತನ್ನ ಕುಟುಂಬ ಏನು, ಇದೆಲ್ಲ ಯಾರು ಮಾಡಬೇಕಾಗಿರೋದು? ದೀಕ್ಷಾಸ್ಥಾನ ಹೊಂದಿಕೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರು. ಹಳೇದನ್ನು ನಾವು ಮರೆತು ಬಿಡಬೇಕಂತ ಹೇಳ್ತಾರೆ. ಮತ್ತು ಅದೇ ಪೇತ್ರನ ಬರೆದ 2ನೇ ಪತ್ರಿಕೆಯಲ್ಲಿ ನಾವು ಇನ್ನೊಂದು ವಚನ ನೋಡೋಣ. ಪೇತ್ರನ ಬರೆದ 2ನೇ ಪತ್ರಿಕೆಯಲ್ಲಿ ಇಲ್ಲೆಲ್ಲ ತೆಗೆದುಬಿಡು ಅಂತ ಹೇಳ್ತಾನಲ್ಲ. ಮತ್ತು ನಿನ್ನಲ್ಲಿ ಏನಿರಬೇಕು? ಪ್ರೀತಿ ಅನ್ನೋದು ನಿನ್ನಲ್ಲಿರಬೇಕು. ಈ ಪ್ರೀತಿ ಇತ್ತು ಅಂದರೆ ಖಂಡಿತವಾಗ್ಲೂ ಇವೆಲ್ಲ ಹೋಗ್ಬಿಡ್ತವೆ. ಯಾವ ಈ ಹೊಟ್ಟೆ ಕಿಚ್ಚು, ಕೆಟ್ಟತನ, ಕಪಾಟ, ಅಲ್ಲ ದೋಷ, ಇವೇನಿದಾವಲ್ಲ ಇವೆಲ್ಲವೂ ನಮ್ಮಲ್ಲಿ ಏನಾಗ್ತವೆ? ಬಿಟ್ಟು ಹೋಗ್ತವೆ. ಯಾವಾಗ? ಪ್ರೀತಿ ಇದ್ದಾಗ. ಪೇತ್ರನ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ನೋಡೋಣ. ಪೇತ್ರನ ಬರೆದ ಪತ್ರಿಕೆ ಈ ಕಾರಣದಿಂದ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗಿರುವ, ಈ ಕಾರಣದಿಂದ ಅಂತಂದ್ರೆ ಏನು? ನೀವು ದೀಕ್ಷಾಸ್ಥಾನ ತಗೊಂಡಿದ್ರಲ್ಲ, ಅರ್ಥ ಆಗ್ತೈತಲ್ಲ? ನಾನು ಹೇಳೋದು ಅರ್ಥ ಆಗ್ತೈತೆ ಅನ್ಕೊಂತೀನಿ. ನಾನು ಕನ್ನಡ ಮಾತಾಡ್ತಾ ಇದ್ದೀನಿ, ತೆಲುಗು ಟ್ರೈ ಮಾಡ್ತೀನಿ, ಖಂಡಿತ ಮಾತಾಡ್ತೀನಿ. ನಾನು ಹೇಳಿನಂದ್ರೆ ಖಂಡಿತ ಮಾಡ್ತೀನಿ, ಹೌದಿಲ್ಲ? ಅರ್ಥ ಆಗ್ತೈತಲ್ಲ ನಾನು ಹೇಳೋದು? ಈ ಕಾರಣದಿಂದ ಅಂದ್ರೆ ನೀವು ಯಾವಾಗ ದೀಕ್ಷಾಸ್ಥಾನ ಹೊಂದಿಕೊಂಡಂತ ಪ್ರತಿಯೊಬ್ಬರಿಗೆ, ಇವಾಗ ನಿಮ್ಮಲ್ಲಿ ಏನಿರಬೇಕು? ಓದ್ರಿ, ಏನಿರ್ಬೇಕು ನಿಮ್ಮಲ್ಲಿ? ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಏನು ಮಾಡ್ಬೇಕಂತ? ಸದ್ಗುಣಕ್ಕೆ ಜ್ಞಾನವನ್ನ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿರಿ. ಇವೆಲ್ಲ ಮಾಡಿದ್ರೆ ಆಗ್ತೈತೆ. ಪ್ರೀತಿ ನಮ್ಮಲ್ಲಿಲ್ಲ ಅಂತಂದ್ರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತೈತಲ್ಲ ನಾನು ಹೇಳೋದು ವಾಕ್ಯ? ನಿಮ್ಗೆ ಅರ್ಥ ಆಗ್ತೈತೆ ಅಂತ ಅನಿಸ್ತಾ ಇದೆ. ನನಗೆ ಕೊಟ್ಟಿರೋಂಥ ಸಮಯದಲ್ಲಿ ನಾನು ಖಂಡಿತ ಮುಗಿಸ್ತೀನಿ, ಜಾಸ್ತಿ ಸಮಯ ತಗೊಳ್ಳಲ್ಲ. ಇವಾಗ ಆಲ್ರೆಡಿ ನನಗೆ 10 ನಿಮಿಷ ಆಗೈತೆ ಅಂತ ಅನಿಸ್ತಾ ಇದೆ. ಇನ್ನು ಇರುವಂಥ 15 ನಿಮಿಷ 30 ನಿಮಿಷ ನನಗೆ ಕೊಟ್ಟಿರೋದು, 30 ನಿಮಿಷ ಮುಗಿಸ್ತೀನಿ, ಖಂಡಿತ ನಾನು ಮುಗಿಸ್ತೀನಿ. ಆದರೆ ಹೇಳ್ತೀನಿ ವಾಕ್ಯ. ಸರಿ, ವಾಕ್ಯಕ್ಕೆ ಬರೋಣ. ನಮ್ಮಲ್ಲಿ ಏನಿರ್ಬೇಕಂತೆ? ಪ್ರೀತಿ ಅನ್ನೋದಿತ್ತು ಅಂತಂದರೆ ಖಂಡಿತವಾಗಿ ನಾವು ಇವೆಲ್ಲ ಕಾರ್ಯಗಳು ನಾವು ಮಾಡೋಕ್ಕಾಗ್ತೈತೆ. ಪ್ರೀತಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ನಂಬಿಕೆಗೆ ಸದ್ಗುಣಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ, ಜ್ಞಾನವನ್ನು ದಮೆಗೆ ತಾಳ್ಮೆಗೆ ಭಕ್ತಿಗೆ ಸಹೋದರ ಸ್ನೇಹಕ್ಕೆ ಇವೆಲ್ಲದಕ್ಕೆ ಏನು ಕೂಡಿಸ್ಬೇಕು ನಾವು? ಪ್ರೀತಿ. ಇವೆಲ್ಲ ಇದ್ದಾಗ ಮಾತ್ರ ಸೇವೆ ಮಾಡೋಕ್ಕಾಗೋದು, ಸಭೆಯಲ್ಲಿ ನಿಂತ್ಕೊಳ್ಳೋಕ್ಕಾಗೋದು. ಇವೇನಿಲ್ಲ ಅಂತಂದರೆ ಭಾಳ ಕಷ್ಟ. ಇವ ರಕ್ಷಣೆ ಹೊಂದ್ಕೊಂಡ ಮೇಲೆ ಇವ್ಯಾವು ನಿನ್ನ ಹತ್ರ ಇಲ್ಲ ಅಂತಂದರೆ ನೀನು ಯಾರ ಮಗ? ದೇವರ ಮಗ. ಮತ್ತೆ ತಿರುಗಿ ಇವೇ ಡಿಸ್ಪ್ಲೇ ಆಗ್ತಾ ಇದ್ದೇವೆ ಅಂತಂದರೆ ನೀನು ಮಾಡ್ತಾ ಇರುವಂಥ ಕೆಲಸ ಏನಾಗುತ್ತೆ? ವೇಸ್ಟ್. ಅವ್ರ ಹೆಸರು ಯಾವ ಬುಕ್ಕಲ್ಲಿ ಐತಂತ ನಾನು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಖುಷಿ ಪಡ್ಬೋದು. ಇವತ್ತು ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ವಿ, ನಮ್ಮ ಹೆಸರು ಎಲ್ಲಿದೆ? ಜೀವೋಪಾಧ್ಯಾಯರ ಪಟ್ಟಿಯಲ್ಲಿದೆ ಅನ್ಕೊಂಡಿದೀಯಾ? ಸಂತೋಷ. ನಮಗೆ ಕೂಡ ಹಂಗೆ ಇರಬೇಕಂತಲೇ ಆಸೆ ಇರೋದು. ಅದಕ್ಕೆ ನಾವು ಇಷ್ಟೆಲ್ಲ ವಾಕ್ಯ ಹೇಳ್ತಾ ಇರೋದು, ಅದಕ್ಕೆ ನಾವು ಇಷ್ಟೆಲ್ಲ ಪ್ರಯಾಸ ಕೂಡ ಪಡ್ತಾ ಇರೋದು. ನಾವು ನಿಮ್ಗೆ ಹೇಳ್ತಾ ಇರೋದು ಇದೆ. ಇವಾಗ ನಿಮ್ಮ ಜವಾಬ್ದಾರಿ ಏನು ಮಾಡಬೇಕು? ದೀಕ್ಷಾಸ್ಥಾನ ತೆಗೆದುಕೊಂಡಂತ ನಾವು ನಮ್ಮ ಕೆಲಸ, ಮೊದಲೇ ಕೆಲಸ ಏನು ನೋಡೋಣ. ವಾಕ್ಯಕ್ಕೆ ಬರೋಣ. ಮೊದಲೇ ಕೆಲಸ ಏನು? ನಮ್ಮಲ್ಲಿ ಏನಿರಬಾರ್ದು? ಕೆಟ್ಟತನ ಇರಬಾರ್ದು. ಎರಡನೇದು ಏನಿರ್ಬೇಕು? ನಮ್ಮಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಖಂಡಿತವಾಗಲೂ ಸೇವೆಯನ್ನು ನಾವೇನು ಮಾಡ್ಬೋದು? ಬಲವಾಗಿ ನಾವು ಮಾಡ್ಬೋದು. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ನಾವು ನೋಡಿದಾಗ 3.5 ವರ್ಷಗಳ ಕಾಲ ಆತನ ಸೇವೆ ಮಾಡ್ದ. ಆ ಸೇವೆ ಮಾಡಿದ ವಿಷಯದಲ್ಲಿ ಯಾರ ಮೇಲೂ ಆತನ ಏನು ಮಾಡ್ಕೊಳ್ಳಿಲ್ಲ? ಸಿಟ್ಟು ಮಾಡ್ಕೊಳ್ಳಿಲ್ಲ. ಹೇಳಿದಿಷ್ಟೇ, ಸಿಟ್ಟು ಬರ್ತತೆ, ಪಾಪ ಮಾಡಬೇಡ. ಏನು ಬರ್ತತೆ? ಸಿಟ್ಟು ಬರ್ತತೆ, ಇಲ್ಲ ಅಂತ ಹೇಳ್ತಲ್ಲ. ಪ್ರತಿ ಮನುಷ್ಯರಿಗೆ ಏನು ಬರ್ತತೆ? ಸಿಟ್ಟು ಬರ್ತತೆ. ಯಾಕಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ತಿಂತೀವಲ್ಲ ನಾವು, ಸಿಟ್ಟು ಬರ್ತತೆ. ಪ್ರಾಣಿಗಳಷ್ಟೇನು ಬರಂಗಿಲ್ಲ, ಕೊಲ್ಲಷ್ಟೇನು ಬರಂಗಿಲ್ಲ. ನಾವು ಪ್ರಾಣಿಗಳಲ್ಲ, ಮನುಷ್ಯರು. ಸಿಟ್ಟು ಬರ್ತತಪ್ಪ, ಆದ್ರೆ ನೀನೇನು ಮಾಡಬೇಡ? ಪಾಪ ಮಾಡಬೇಡ ಅಂತ ಯೇಸು ಕ್ರಿಸ್ತ ನಮಗೆ ಕಲಿಸ್ಕೊಟ್ಟೋಗಿದ್ದಾನೆ. ಆ ಸಿಟ್ಟು ಬರಲಾರ್ದಂಗೆ ನಮ್ಮಲ್ಲಿ ಏನಿರ್ಬೇಕಂತೆ? ಪ್ರೀತಿ. ಅದೇ ಕೊರಿಂಥಿ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲ ಆ ಸಭೆಗೆ ಎಷ್ಟು ಚೆನ್ನಾಗಿ ಬರ್ದಾನಂತಂದ್ರೆ, ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಏನಂತ? ಪ್ರೀತಿ ಬಹು ತಾಳ್ಮೆ ಉಳ್ಳಂಥದ್ದು. ಇದೇ ಇರೋದಲ್ಲ ಐತೆ, ಸಹಿಸಿಕೊಳ್ಳುವಂಥದ್ದು. ಅದು ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಹೌದಿಲ್ಲ? ಒಂದು ಲೀಸ್ಟೇ ಕೊಟ್ಬಿಟ್ಟನಲ್ಲಿ ಅಪೊಸ್ತಲನಾದ ಪೌಲ ಕೊರಿಂಥಿ ಸಭೆಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಎಚ್ಚರಿಸ್ತಾ ಇರೋದು ಇದನ್ನೇ. ಇವಾಗ
ನಮ್ಮ ಜವಾಬ್ದಾರಿ ಏನು ನೋಡೋಣ, ನಮ್ಮ ಜವಾಬ್ದಾರಿ ನೋಡೋಣ. ನಮ್ಮಲ್ಲಿ ಪ್ರೀತಿ ಇರಬೇಕು, ನಮ್ಮಲ್ಲಿರುವಂಥ ಹಳೆ ಜೀವಿತವನ್ನು ತೆಗೆದುಹಾಕ್ಬಿಡ್ಬೇಕು. ಇವಾಗ ನಾವು ಹೊಸಬರಾಗಿ ಹುಟ್ಟಿದ ಕಾರಣದಿಂದ ಹೊಸತನವನ್ನು ನಮ್ಮಲ್ಲಿರಬೇಕು. ನೂತನ ಸೃಷ್ಟಿ ಅಂತ ಹೇಳ್ತಾನೆ, ಕೊತ್ತ ಜನ್ಮ ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಮತ್ತು ನಾವು ಹೆಂಗಿರ್ಬೇಕು, ಅದೇ ರೀತಿಯಾಗಿ ಇದೀವಿಲ್ಲ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಇದ್ರೂ ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗೋಣ. ನೋಡ್ರಿ, ಒಂದು ವಚನ ನೋಡ್ಕೊಳ್ಳೋಣ. ಹಿಬ್ರಿಯದವರಿಗೆ ಬರೆದ ಮೊದಲನೇ ಪತ್ರಿಕೆ ಕಂಠಪಾಠ ವಾಕ್ಯ ನಿಮಗೆ 10ನೇ ಅಧ್ಯಾಯ 25ನೇ ವಚನ. ಕೆಲವರು ಸಭೆಗೆ ಬರುವುದನ್ನು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ. ಕೂಡಿ ಬರುವುದು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ಯಾರು ದೀಕ್ಷಾಸ್ನಾನ ತೆಗೆದುಕೊಂಡಂತ ನಾವು ಏನು ಮಾಡ್ಬೇಕಂತೆ? ಬಿಡಬಾರ್ದು. ಎಲ್ಲಿಗೆ ಹೋಗೋದನ್ನ? ಸಭೆಗೆ ಅಂತ ಹೇಳ್ತಾನೆ. ಬೇಸ್ ಚೆನ್ನಾಗಿ ನೀವು ಮೊದಲೇದಾಗಿ ಇದೇ ಜವಾಬ್ದಾರಿ ನಿಮಗೆ ನಾವು ಕೊಡ್ತಾ ಇರೋದು. ನೀವು ಇದನ್ನು ಮರಿಬೇಡ್ರಿ. ನನ್ನ ತಾಯಿ ಬಂದರೆ ನಾನು ಬರ್ತೀನಿ, ನನ್ನ ತಂದೆ ಬಂದರೆ ನಾನು ಬರ್ತೀನಿ, ನಮ್ಮ ಮಿಸ್ಸಸ್ ಬಂದರೆ ನಾನು ಬರ್ತೀನಿ, ನಮ್ಮ ಹಸ್ಬೆಂಡ್ ಬಂದರೆ ನಾನು ಬರ್ತೀನಿ. ಇದನ್ನು ನೀವು ಬಿಟ್ಬಿಡ್ರಿ. ನೀನು ಹೋಗೋದನ್ನು ನೀನು ಮಾಡಬೇಕು, ಕಲಿಬೇಕು. ಮಳೆಗಾಲದಲ್ಲಿ ಏನು ಬರ್ತೈತೆ ಹೇಳ್ರಿ ನೋಡೋಣ. ಮಳೆಗಾಲದಲ್ಲಿ ಏನು ಬರುತ್ತಾ? ಮಳೆ ಬರ್ತೈತಾ? ಖಂಡಿತ ನೋಡ್ರಿ, ಆಲೋಚನೆ ಮಾಡ್ರಿ. ಖಂಡಿತ ಬರ್ತೈತಾ? ಮಳೆಗಾಲದಲ್ಲಿ ಏನು ಬರುತ್ತೆ? ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಉಲ್ಟಾ ಪಲ್ಟಾ ಏನಾದರೂ ಬರ್ತಾವ? ಸರಿ, ಮಳೆಗಾಲದಾಗ ಯಾರಾದರೂ ನಿಮ್ಮನ್ನು ಪ್ರಾರ್ಥನೆ ಕರೆದ್ರೆ ನೀವೇನು ಆನ್ಸರ್ ಕೊಡ್ತೀರಿ ಹೇಳ್ರಿ ನೋಡೋಣ. ಎಕ್ಸಾಕ್ಟ್ಲಿ, ವೆರಿ ಗುಡ್, ಅದನ್ನೇ ಹೇಳೋದು ನೀವು. ಏನು ಬರ್ತೈತೆ ಬ್ರದರ್? ಮಳೆ ಬರಕತ್ತೈತೆ, ನೆಕ್ಸ್ಟ್ ವೀಕ್ ಬರ್ತೀನಿ. ಏನು ಬರ್ತೀನಿ? ಮಳೆಗಾಲದಾಗ ಮಳೆ ಬರ್ಲಾರ್ದಂಗೆ ಬಿಸಿಲು ಬರ್ತೈತಾ? ಹೇಳ್ರಿ ನೋಡೋಣ, ಬರ್ತೈತಾ? ಮತ್ತೆ ಸೇವೆ ಹೇಳ್ತೀವಿ, ಹೆಂಗೆ ಹಾಡಾಡ್ತೀವಿ ನಾವು. ಕನ್ನಡದಾಗ ಒಂದು ಹಾಡೈತೆ, ಮಳೆ ಇರಲಿ, ಬಿಸಿ ಇರಲಿ, ಚಳಿ ಇರಲಿ. ಎಲ್ಲಿ ಬರ್ತೀವಿ? ಬೇಸ್ ನಿಂತ್ಕೊಂಡು ಎಲ್ಲ ಆಡಿಬಿಟ್ವಿ. ಏನಪ್ಪ ಬರ್ತೀಯ ಪ್ರೇಯರ್ಗೆ? ಎಲ್ಲಿ? ಇವ್ರ ಮನೆಗೈತೆ ಹೋಗೋಣ ಅಂತಂದ್ರೆ, ಅಣ್ಣ ಏನು ಬರ್ತದೆ? ಮೊನ್ನೆ ಒಬ್ರನ್ನ ನಾನು ಹೇಳ್ಬಾರ್ದು, ಆ್ಯಕ್ಚುಲಿ ಹೇಳ್ತೀನಿ, ಆದ್ರೆ ಹೇಳ್ತೀನಿ. ಕರೆಂಟ್ ಹೋಗಿರಕ್ಕೆ ಒಬ್ರು ಪ್ರೇಯರಿಗೆ ಬಂದಿಲ್ಲ, ಗೊತ್ತಾಯ್ತಾ? ಏನು ಅನ್ಕೊಂಬೇಡಮ್ಮ, ಬೈಬೇಡ, ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಕರೆಂಟ್ ಹೋಗಿರಕ್ಕೆ, ಕರೆಂಟ್ ಇದ್ರೆ ಮಾತ್ರ ಎಲ್ಲಿ ಬರ್ತನಂತ? ಯಪ್ಪ, ಎಷ್ಟು ಭಯ ಆಯ್ತು. ಇನ್ನು ಪರಲೋಕಕ್ಕೆ ಹೆಂಗೆ ಮಾಡ್ತಾರ ನೀವು? ನರಕದಲ್ಲಿ ನೋಡಿದ್ರೆ ನಿತ್ಯ ಕತ್ತಲೆ ಇರ್ತದಂತೆ. ನೋಡೋಣ, ಮಳೆಗಾಲದಲ್ಲಿ ಮಳೆ ಬರ್ತೈತಲ್ಲ. ನಾವು ದೇವರ ಮಕ್ಕಳು, ಈ ಜವಾಬ್ದಾರಿ ನಮಗೆ ಕೊಟ್ಟಿರುವಂಥದ್ದು. ಎಲ್ಲೇ ಮೀಟಿಂಗ್ಗಳು ನಡಲಿ, ಏನೇ ಒಂದು ಕಾರ್ಯ ನಡಲಿ, ಸುವಾರ್ತೆ ಕೂಡಿಕೆ ಆಗಿರೋ ಪ್ರತಿಯೊಂದು, ಸ್ತ್ರೀಯರ ಕೂಟ ಆಗಿರ್ಬೋದು, ಬೈಬಲ್ ಕ್ಲಾಸ್ ಆಗಿರ್ಬೋದು, ಪ್ರತಿಯೊಂದು ಕೂಟಗಳಾಗಿರ್ಬೋದು, ಇವುಗಳಲ್ಲಿ ನಾವೇನಾಗಬೇಕು? ಸೇರಿಕೊಳ್ಬೇಕು. ಇದು ನಾವು ಮೊದಲೇ ಜವಾಬ್ದಾರಿ. ಸಭೆಯಲ್ಲಿ ದೀಕ್ಷಾಸ್ನಾನ ಹೊಂದ್ಕೊಂಡಿದ್ದೀವಲ್ಲ ಪ್ರತಿಯೊಬ್ಬರು, ಇವ್ರಿಗೆ ಮಾತ್ರ ಹೇಳ್ತಾರಂತ ಅನ್ಕೊಳ್ಬೇಡ್ರಿ ನೀವು. ಯಾರಿಗೆ? ಅಬ್ರಾಹ್ಮನ್ಗೆ ಮತ್ತು ಇವರು ಇಬ್ಬರು ಇದ್ದಾರಲ್ಲ, ಸಾಕ್ಬಿಡ, ಅವ್ರಿಗೆ ಹೇಳ್ತಾರ. ನಾವು ಆರಾಮಾಗಿ ಇರೋಣ. ಹೆಂಗಿದ್ರೆ ಒಳ್ಳೆ ಸಾಂಬಾರು ಊಟ ಕೊಟ್ಟರು ಚೆನ್ನಾಗಿ ನಿದ್ದೆ ಮಾಡಿಬಿಡೋಣ, ಹೌದಿಲ್ಲ? ಅವ್ರಿಗೆ ಮಾತ್ರ ಬಿಡು, ನಮಗೇನು ಬೇಡ. ನಾವು ದೀಕ್ಷಾಸ್ನಾನ ತಗೊಂಡು ಒಂದು 10 ವರ್ಷ ಆಗೈತೆ, ಸಾಕು. ನಾವು ಸೀನಿಯರ್ ಇವಾಗ. ಯಾರು? ನಾವು ಸೀನಿಯರ್. ನಮ್ಮನ್ನೇನು ಕೇಳಂಗಿಲ್ಲ. ನಾನು ಒಂದು ತಾಸು ಏನು ಹೇಳ್ತೀನಿ, ಮೆಸೇಜ್ ಹೇಳ್ತೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು. ಅವ್ರಿಗೆ ಕೂಡ ಹೇಳ್ತಾ ಇರೋದು ಇಷ್ಟೇ. ನಾನು ಅವ್ರಿಗೆ ಕೂಡ ಹೇಳ್ತಾ ಇರೋದು ಇದನ್ನೇ. ಎಲ್ಲರೂ ಇದನ್ನ ಜವಾಬ್ದಾರಿ, ಇದು ನಾವು ಮಾಡಬೇಕಾಗಿರೋದು. ಮಳೆ ಬರಲಿ, ಬಿಸಿಲು ಇರಲಿ, ಏನೇ ಇರಲಿ, ಪೌಲ ಹೇಳ್ದಲ್ಲ, ಅನುಕೂಲ ಸಮಯದಲ್ಲಿ, ಅನುಕೂಲವಿಲ್ಲದ ಸಮಯದಲ್ಲಿ ನೀನು ದೇವರ ಕೆಲಸವನ್ನ ನೀನು ಮಾಡಬೇಕು. ಅದು ನಿನ್ನ ಜವಾಬ್ದಾರಿ, ಮಾಡಲೇಬೇಕು. ಹಡಗು ಹೊಡೆದೋಗ್ತೈತೆ, ಸರ್ಕಾರದಿಂದ ಹೊಡೆತೆ ತಿಂತಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಪೌಲ ಆ ಸೇವೆಯನ್ನು ಏನು ಮಾಡ್ಬೋದಾಗಿತ್ತು? ಬಿಟ್ಬಿಡ್ಬೋದಾಗಿತ್ತು. ಯಾಕೆ ಬಿಡಲಿಲ್ಲ? ನನ್ನ ಕೆಲಸ ಇದು. ನಾನು ಯಾರು ನಂಬ್ಕೊಂಡಿದ್ದೀನಿ? ಕ್ರಿಸ್ತನನ್ನು ನಾನು ನಂಬಿಕೊಂಡಿದ್ದೀನಿ. ತೆಲುಗಿನ ಒಂದು ಹಾಡೈತಲ್ಲ, ಚಾವೈತೆ ಮೇಲು ಅಂತೇಳಿ, ಬರೋದಕ್ಕಿಟ್ಟ ಕ್ರಿಸ್ತೆ ಚಾವೈತೆ ಮೇಲು ಅಂತೇಳಿ. ಆಯಿತು, ನಾನು ಈ ಲೋಕದಲ್ಲಿ ನನ್ನ ಓಟವನ್ನು ನಾನು ಏನು ಮಾಡಿದ್ದೇನೆ? ಕಡೆಗಣಿಸಿದ್ದೇನೆ. ಜೀವ ಎಂಬ ಜಯಮಲ್ಲ ನನಗೇನಾಗಿದೆ? ಸಿದ್ಧವಾಗಿದೆ. ಪೌಲು ಎಷ್ಟು ಧೈರ್ಯವಾಗಿ ಆ ಮಾತು ಹೇಳ್ಬೋದು ಅಂದರೆ, ಆ ಕೆಲಸ ಆತ ಮಾಡಿದ್ದಕ್ಕೆ ಆ ಧೈರ್ಯವಾಗಿ ಆತನ ಮಾತಾಡ್ತಾ ಇರೋದು. ಇವತ್ತು ನೀವು ಹೇಳ್ರಿ ನೋಡೋಣ, ಮತ್ತೆ ಮಾತಾಡ್ತಿರಂಗ ಆಗಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇನ್ನೂ ಏನಿದಾವೆ? ಇಂಥ ದೋಷಗಳಿದ್ದಾವೆ. ಹೆಂಗೆ ಹೇಳ್ತೀವಿ ಅಂದರೆ, ಇಂಥ ಕಾರಣಗಳು ಹೇಳ್ತೀವಿ. ಮಳೆ ಬರ್ತೈತೆ, ಕರೆಂಟ್ ಬರ್ತೈತೆ, ಬಿಸಿಲು ಐತೆ, ಫ್ಯಾನ್ ಇಲ್ಲ ಅವ್ರ ಮನೆಗೆ, ಅವ್ರು ಬಡವರು, ನಾನು ಅವ್ರ ಮನೆಗೆ ಯಾಕೆ ಹೋಗಲಿ ಅನ್ನೋ ಭಾವನೆ ನಮ್ಮಲ್ಲಿ ಇನ್ನೂ ಇದೆ. ಅದಕ್ಕೆ ಹಿಂಗೆಲ್ಲ ಆಗ್ತಾ ಇರೋದು. ಪ್ರತಿಯೊಬ್ಬ ದೀಕ್ಷಾಸ್ನಾನ ತೆಗೆದುಕೊಂಡಂಥ ಪ್ರತಿಯೊಬ್ಬ
ಸಹೋದರ ಸಹೋದರಿಯರು, ಇದನ್ನು ನಾವು ಬಿಡಬೇಕು. ನಮ್ಮ ಜವಾಬ್ದಾರಿ ಏನು? ಪ್ರತಿ ಕುಟುಂಬಗಳಲ್ಲೇ ನಾವು ಸೇರಿಕೊಂಡು ದೇವರನ್ನ ಏನು ಮಾಡಬೇಕು? ಮಹಿಮೆ ಪಡಿಸ್ಬೇಕು. ಇಲ್ಲಿ ಇಬ್ರಿಯದವರ ಬರೆದ ಪತ್ರಿಕೆಯಲ್ಲಿ ನಾನು ನೋಡಿದ ಪ್ರಕಾರವಾಗಿ ಅಲ್ಲಿ ಏನು ಹೇಳ್ತದೆ, ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರೆ, ನಾವು ಅದನ್ನ ಏನು ಮಾಡಬಾರ್ದು? ಬಿಡಬಾರ್ದು. ಅವ್ರು ಬಿಟ್ಟಾರೆ ಅಂತೇಳಿ ನಾವು ಬಿಡೋದಲ್ಲ. ನನ್ನ ಕೆಲಸ, ಯೆಹೋಶುವನು ಹೇಳ್ದ, ನಾನು ನನ್ನ ಮನೆಯವರು ಏನು ಮಾಡ್ತೀವಿ? ಯೆಹೋವನನ್ನೇ ನಾವು ಸೇವಿಸ್ತೀವಿ. ನೀನು ಅನ್ನೇ ದೇವರನ್ನ ಪೂಜೆ ಮಾಡ್ಕೆ, ನೀನು ಯಾರನ್ನ ಮಾಡ್ಕೆ, ಆದರೆ ನಾನು ನನ್ನ ಕುಟುಂಬ. ಇದನ್ನ ಅನ್ಕೊಳ್ರಿ. ನೀವು ಕೂಡ ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರರು ಅನ್ಕೊಳ್ರಿ, ನಿನ್ನ ಮನೆಯನ್ನು ಕಾಪಾಡಿಕೊಳ್ರಿ. ನೋಹನನ್ನು ತನ್ನ ಕುಟುಂಬವನ್ನು ಕಾಪಾಡಿಕೊಂಡ ಪ್ರಕಾರವಾಗಿ, ಯೆಹೋಶುವನು ತನ್ನ ಕುಟುಂಬನ ಕಾಪಾಡಿಕೊಂಡ ಪ್ರಕಾರವಾಗಿ ಇವತ್ತು ನೀವು ಕೂಡ ನಿಮ್ಮ ಕುಟುಂಬವನ್ನು ನೀವು ಕಾಪಾಡಿಕೊಳ್ರಿ. ಹೌದಿಲ್ಲ? ಅದನ್ನು ವ್ಯರ್ಥವಾಗಿ ಕಳಿಬೇಡ್ರಿ. ಇವಾಗ ಬರೋಣ, ನಾವು ಏನು ಮಾಡಬೇಕು? ದೀಕ್ಷಾಸ್ಥಾನ ನಾವು ತೆಗೆದುಕೊಂಡ್ವಲ್ಲ, ನಾವೇನು ಮಾಡಬೇಕು? ಮೊದಲೇದಾಗಿ ನಾವು ಸಭೆಯಾಗಿ ಸೇರಿಕೊಳ್ಬೇಕು. ಏನು ಮಾಡಬೇಕಂತೆ? ಕೆಲವರು ಬಿಟ್ಟಿದ್ದಾರೆ, ನಾವು ಬಿಡಲಾರ್ದಂಗೆ ಎಲ್ಲಿ ಸೇರಿಕೊಳ್ಬೇಕು? ಸಭೆಯಲ್ಲಿ ಸೇರಿಕೊಳ್ಬೇಕು. ಯಾವಾಗ ಸೇರಿಕೊಳ್ಬೇಕು? ಯಾವಾಗ ಸೇರಿಕೊಳ್ತೀರಾ ಅಂತಂದರೆ ಬರೀ ವಾರದ ಮೊದಲನೇ ದಿವಸ ಮಾತ್ರ ಅಲ್ಲ. ಅರ್ಥ ಮಾಡ್ಕೊಳ್ರಿ, ವಾರದ ಮೊದಲನೇ ದಿವಸ ಮಾತ್ರ ಅಲ್ಲ. ಎಲ್ಲೆಲ್ಲಿ ಕೂಡಿಕೆಗಳು ನಡೀತಾವೋ, ಯಾವ ಟೈಮ್ನಲ್ಲಿ ನಡೀತಾವೋ, ಸ್ತ್ರೀಯರ ಕೂಟ ಆಗಿರ್ಬೋದು, ಬೈಬಲ್ ಕ್ಲಾಸ್ ಆಗಿರ್ಬೋದು, ಯೌವನಸ್ಥರ ಕೂಟ ಆಗಿರ್ಬೋದು, ಮೀಟಿಂಗ್ಗಳಾಗಿರ್ಬೋದು, ಇಂಥ ದೀಕ್ಷಾಸ್ಥಾನ ಕಾರ್ಯಕ್ರಮಗಳಾಗಿರ್ಬೋದು, ಹೌದಿಲ್ಲ, ಪಬ್ಲಿಕ್ ಮೀಟಿಂಗ್ಗಳಲ್ಲಾಗಿರ್ಬೋದು, ಎಲ್ಲ ಕೂಡಿಕೆಗಳಲ್ಲಿ ನೀವೇನು ಮಾಡಬೇಕು? ಸೇರಿಕೊಳ್ಬೇಕು. ಯಾಕೆ ಅಂತಂದ್ರೆ ನೀನೇನು ಮಾಡಿಸ್ಕೊಂಡಿದ್ದೀವಿ? ಇವಾಗ ದೀಕ್ಷಾಸ್ಥಾನ ಮಾಡಿಸ್ಕೊಂಡಿದ್ದೀವಿ. ಕೆಲವರು ಹೆಸರಿಗೆ ದೀಕ್ಷಾಸ್ಥಾನ ಮಾಡಿಸ್ಕೊಂಡಿರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನೋಡ್ಬೇಕು ಅವರು ಹೆಂಗಂತಂದರೆ, ಡಿಸೆಂಬರ್ 25 ಬರಲಿ, ಅವತ್ತು ಮಾತ್ರ ನಾನು ಯಾರಾಗಿದ್ದೀನಿ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಯೇಸು ಕ್ರಿಸ್ತನ ಶಿಲಿಬೆ ಹೊತ್ಕೊಂಡು ಎಲ್ಲಿ ಬಾ ಅಂತ ಹೇಳ್ದ? ನನ್ನ ಹಿಂದೆ ಬಾ ಅಂತ ಹೇಳ್ದ. ಅಂತ ಹೇಳಿದ ಅರ್ಥ ಬೇರೆ. ಇವ್ರೇನು ಮಾಡ್ತಾ ಇದ್ರ? ಆ ಶಿಲಿಬೆನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಭಾಳಷ್ಟು ಜನ. ಆತ ಚಾಟೆ ಹೊಡ್ತಾ ತಿಂದ ಅಂತೇಳಿ ಇವ್ರು ಕೂಡ ಚಾಟೆ ಹೊಡಿತಾ ಏನು ಬಂತು ಪ್ರಯೋಜನ? ನೀನು ಮಾಡ್ತಾ ಇರೋದೆಲ್ಲ ವೇಸ್ಟ್. ಹೇಳಿರೋ ಕೆಲಸ ಮಾಡಪ್ಪ ಅಂದರೆ ಹೇಳಾರ್ದೆಲ್ಲ ನೀನು ಮಾಡ್ತಾ ಇದೀಯ. ಸುವಾರ್ತೆ ಸಾರು ಅಂತ ಕ್ಲೀನಾಗಿ ಹೇಳಿದ್ದಾನೆ. ಮತ್ತೇನು ಬರೋದು? ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಕೊನೆ ವಚನಗಳಲ್ಲಿ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನೀವು ಭೂಮಿಯ ಎಲ್ಲ ಕಡೆ ಭಾಗಗಳಿಗೆ ಹೋಗಿರಿ ಅಂತ ಹೇಳ್ದ. ಇಷ್ಟೆಲ್ಲ ಹೇಳಿದ್ರು ಕೂಡ ಇಂಥವೆಲ್ಲ ಮಾಡ್ಕೊಂತಿದ್ರೆ ಏನು ಮಾಡ್ತೀರಿ ತಗೊಂಡು? ಹೌದಿಲ್ಲ? ಅದಕ್ಕೆ ನಾನು ಕೂಡ ನಿಮ್ಮನ್ನು ಎಚ್ಚರಿಸ್ತಾ ಇರೋದಿದೆ, ನೀನು ಯಾವಾಗ ಸೇರಬೇಕು? ಅಬ್ರಾಮ್ ಆಗಿರ್ಬೋದು, ಇಲ್ಲಿ ಬಂದಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಾಗಿರ್ಬೋದು, ನೀನು ಯಾವಾಗ ಸೇರಬೇಕು? ಅಪೊಸ್ತಲ ಕಾರ್ಯ 27ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರೋಣ. ಆಯಿತು, ನಾನು ಮುಗಿಸ್ತೀನಿ, ನನ್ನ ಟೈಮ್ ಮುಗಿತು ಅನ್ಕೊತೀನಿ, ಇಲ್ಲಾಂದ್ರೆ ಇಸಾಕನ್ನು ಕೂಡ ಕಿಲ್ ಮಾಡ್ತೀನಿ. ಓಕೆ, ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 7ನೇ ವಚನಕ್ಕೆ ಬರೋಣ. ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 7ನೇ ವಚನ. ವಾರದ ಮೊದಲನೇ ದಿವಸದಲ್ಲಿ ನಾವು, ಇಲ್ಲಿ ನಾವು ಅಂತಂದ್ರೆ ಯಾರು? ದೀಕ್ಷಾಸ್ಥಾನ ತೆಗೆದುಕೊಂಡಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರು. ನಾವು ರೊಟ್ಟಿ ಮುರಿಯುವ ನಿಯಮದಲ್ಲಿ ಕೂಡಿ ಬಂದಾಗ ಪೌಲನು ಅಲ್ಲೇ ಮಾತಾಡ್ಕೊಂಡು ನಿಂತ. ಅಪೊಸ್ತಲನಾದ ಪೌಲ ಎಲ್ಲಿ ಕೂಡಿ ಬರ್ಬೇಕಂತ? ನಾವು ವಾರದ ಮೊದಲನೇ ದಿವಸದಲ್ಲಿ ತಂದೆ ಮಗನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಇವತ್ತು ನಾವು ರಕ್ಷಣೆ ಹೊಂದಿಕೊಂಡ ಮೇಲೆ ಆತನು ನಮಗೆ ಆದಿ ಅಪೊಸ್ತಲರಿಗೆ ತಿಳಿಸಿಕೊಟ್ಟಂತ ಹೊಸ ಒಡಂಬಡಿಕೆ ನಿಯಮ. ಯಾವುದದು ನಿಯಮ? ಇದು ನನ್ನ ದೇಹ, ಇದು ನನ್ನ ರಕ್ತ, ಈಗೋ ನಾನು ಬರುವ ತನಕ ನೀವು ಇದೇ ರೀತಿಯಾಗಿ ಮಾಡಬೇಕು. ಯಾವಾಗ ಮಾಡಬೇಕು? ವಾರದ ಮೊದಲನೇ ದಿವಸ. ಅರ್ಥ ಆಗ್ತೈತಲ್ಲ ನಾನು ಹೇಳೋದು? ಯಾವತ್ತು ಸೇರಿ ಬರ್ಬೇಕಂತ ನಾವು? ವಾರದ ಮೊದಲನೇ ದಿವಸ. ಇದು ಮುಖ್ಯವಾಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ನೀವು ಬೇರೆ ಕಾರ್ಯಕ್ರಮಗಳಿಗೆ ಕೆಲವೊಂದು ಅನಾನುಕೂಲತೆಗಳಾದರೆ ತೊಂದರೆ ಇಲ್ಲ, ಆದರೆ ಈ ಆರಾಧನೆ ಅನ್ನೋದು ಭಾಳ ಮುಖ್ಯ. 5 ವಾರ ಆಯಿತು ನಾನು ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಆರಾಧನೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕುಡ್ತಿನಲ್ಲಿ ಹೇಳ್ತಾ ಇದ್ದೀನಿ. 5 ವಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೇ ಲೆಕ್ಕ ಮಾಡ್ರಿ, ಹೆಂಗೆ ಹೇಳಿರ್ಬೋದು ನನಗೆ ಎಷ್ಟು ಇಂಪಾರ್ಟೆಂಟ್ ಆರಾಧನೆ ಅಂತ ಹೇಳಿದ್ದೀನಿ. ಇವಾಗ ನಾನು ಕೂಡ ನಿಮ್ಮನ್ನು ಎಚ್ಚರಿಸ್ತಾ ಇರೋದಿದ್ದೇನೆ, ನೀವು ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಈ ವಾರದ ಮೊದಲನೇ ದಿವಸ ಕೂಡಿ ಬರೋದನ್ನು ನಾವೇನು ಮಾಡಬಾರ್ದು? ಮರಿಬಾರ್ದು. ಎಷ್ಟೇ ತೊಂದರೆ ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಏನೇ ಬಾಧೆ ಇರಲಿ, ಮಳೆ ಬರಲಿ, ಬಿಸಿಲೇ ಬರಲಿ, ಏನೇ ಆಗಲಿ, ನೀನು ಎಲ್ಲಿ ಸೇರಿಕೊಳ್ಬೇಕು? ದೇವರ ಸಭೆಯಲ್ಲಿ ನೀನು ಸೇರಿಕೊಳ್ಬೇಕು. ಎಲ್ಲ ಸಹೋದರೊಟ್ಟಿಗೆ ನೀನು ಸೇರಿಕೊಳ್ಬೇಕು. ಯಾವಾಗ? ವಾರದ ಮೊದಲನೇ ದಿವಸದಲ್ಲಿ.
ನೀನು ಸೇರಿಕೊಳ್ಬೇಕು. ಎರಡನೇದು ನೋಡ್ಕೊಳ್ಳೋಣ, ಯಾಕೆ ಸೇರಬೇಕು, ಅಲ್ಲೇ ಯಾಕೆ ಸೇರಬೇಕು. ನಾನು ಗೂಗಲ್ ಮೀಟಿಂಗ್ ನಾನು ಮಾಡ್ತೀನಿ, ನೀವು ಫೋನು ಆನ್ ಮಾಡು, ನಾನು ಇಲ್ಲೆಲ್ಲಿದ್ದಾರೆ, ನಮ್ಮನೆ ನಾನು ಇರ್ತೀನಿ, ನಿಮ್ಮನೆ ನೀನಿರು, ಚೆನ್ನಾಗಿರ್ತತೆ. ಇದು ಕೋವಿಡ್ ಟೈಮ್ನಾಗ ಮಾಡಿದ್ವಿ, ಇದು ಯಾವಾಗ ಓದ್ತೈತೆ ಅನ್ಕೊಂಡಿದ್ವಿ ನಾವು, ಯಾವಾಗ ಸಭೆಗೆ ಹೋಗಿ ಮಾಡಿವಪ್ಪ ಅನ್ಕೊಂಡಿದ್ವಿ. ಹಾಡಾಡಕ್ಕೆ ಕೂಡ ಭಯ ಆಗ್ತಿತ್ತು ನಮ್ಗೆ. ಅವಾಗ ಈ ಸಾಕರ್ ಮನೆಗೆ ಮಾಡ್ತಾಯಿದ್ವಿ, ಬೆಳಗ್ಗೆ ಅಷ್ಟೊತ್ತಿಗೆ ಮಾಡ್ತಾಯಿದ್ವಿ. ಇದು ಯಾವಾಗ ಓದಿತಪ್ಪ, ಹಾಡಾಡಕ್ಕೆ ಕೂಡ ಭಯ ಪಡ್ಬೇಕಲ್ಲ ನಾವು. ಯಾವನನ್ನು ಬಂದುಬಿಡ್ತಾರೇನೋ, ವ್ಯಾಕ್ಸಿನೇಷನ್ ಹಾಕ್ಸೇನ್ರೇನೋ, ಕಿಟ್ ಎಲ್ಲ ಐತೋ, ಒಬ್ಬನನ್ನು ಮಾಸ್ಕ್ ಹಾಕಿ ಎಲ್ಲಿ ಬಂದುಬಿಡ್ತಾರೋನು, ಯಾವ್ದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಆರಾಧನೆಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆ ಸೇರ್ಬೇಕು ನಾವು. ಮುಖ್ಯವಾಗಿ ಒಂದು ವಚನ ನಾನು ನೋಡ್ಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ ನಾನು ನೋಡ್ಕೊಳ್ಳೋಣ. ಸ್ವಲ್ಪ ನಾನು ಬೇಗ ಓದಬೇಕು, ನಿಮ್ಗೆ ಅರ್ಥ ಆಗ್ತೈತಲ್ಲ, ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮಸ್ವರೂಪನು, ನನ್ನನ್ನು ಆರಾಧಿಸುವವನು ಹೆಂಗೆ ಆರಾಧಿಸ್ಬೇಕಂತೆ, ಆತ್ಮದ ರೀತಿ ಸತ್ಯಕ್ಕೆ ತಕ್ಕ ಹಾಗೆ ನನ್ನನ್ನು ಆರಾಧಿಸಬೇಕು. ಮತ್ತೆ ಈ ರೀತಿಯಾಗಿ ಆರಾಧನೆ ಮಾಡೋದಲ್ಲದೆ ಇಲ್ಲಿ ನಾವೇನು ನೆನಪು ಮಾಡ್ಕೊಳ್ಬೇಕು, ಆತನ ಮರಣ. ಆತನು ಅಂದ್ರೆ ಯಾರು, ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನ. ಯಾವಾಗ, ವಾರದ ಮೊದಲನೇ ದಿವಸ. ಯಾಕೆ ಅಂದರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಏನಾಗಿದ್ದಾನೆ, ಸತ್ತು ಹೋಗಿದ್ದಾನೆ. ಆತನ ರಕ್ತದ ಮುಖಾಂತರವಾಗಿ ನನ್ನ ಪಾಪಗಳು ತೊಳೆಯಲ್ಪಟ್ಟಿದ್ದೇವೆ. ಮತ್ತೆ ಇದು ಹೊಸ ಒಡಂಬಡಿಕೆ ನಿಯಮ, ಇದು ಅಪೊಸ್ತಲರಿಗೆ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂತ ನಿಯಮ. ಇವತ್ತು ನಾವು ಪರಲೋಕಕ್ಕೆ ಏರಿ ಹೋಗ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತನ 2ನೇ ಬರವಣಿಗೆ ಬಂದಾಗ ನಾವು ಏರಿ ಹೋಗ್ಬೇಕು ಅಂತಂದ್ರೆ ಇದು ನಿಯಮದ ಪ್ರಕಾರವಾಗಿ ನಾವು ಮಾಡಲೇಬೇಕು. ನಮಗಿಷ್ಟ ಬಂದಂಗೆ ನಾವೇನಾದರೂ ಮಾಡಿದ್ವಿ ಅಂತಂದ್ರೆ, ಒಂದು ವಚನ ನೋಡೋಣ, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡಿದ್ವಿ ಅಂತಂದ್ರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 27ನೇ ವಚನ ಇಲ್ಲದ್ರೆ 25ನೇ ವಚನ ಓದ್ರಿ ಒಂದ್ಸರಿ, ಸ್ವಲ್ಪ ಬೇಗ ಓದ್ರಿ. ಅಲ್ಲೇನು ಹೇಳ್ತೈತೆ ಅಂತಂದ್ರೆ, ಯೇಸು ಕ್ರಿಸ್ತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಗೊರಾಗೋದಕ್ಕೆ ನೀನು ಸಿದ್ಧನಾಗಿದೆಯಲ್ಲ, ನೀನು ಅದನ್ನ ತಗೊಳ್ಬೇಕಾದ್ರೆ ಹೆಂಗ್ ತಗೋಬೇಕಂತ ಹೇಳ್ತದನ, ಯೋಗ್ಯನಾಗಿ ತಗೋಬೇಕು. ಅಯೋಗ್ಯನಾಗಿ ನೀನೇನು ಮಾಡ್ಬೇಡ, ತಗೋಬೇಡ. ಅಯೋಗ್ಯನೋ ಅಂತಂದ್ರೆ ಅರ್ಥ ಏನು, ನನ್ನಲ್ಲಿ ಏನಿರ್ಬಾರ್ದು, ಯಾವ ದೋಷ ಇರಬಾರ್ದು. ಅಂದ್ರೆ ನಿಯಮದ ಪ್ರಕಾರವಾಗಿ ನೀನು ತಗೊಂತಾ ಇದೆಯಾ, ತಗೊಂತಾ ಇಲ್ಲ. ಒಂದು ಸರಿ ನಿನ್ನನ್ನು ನೀನೇನು ಮಾಡ್ಬೇಕು, ಅದನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ಅಪೊಸ್ತಲನಾದ ಪೌಲ ಯಾಕೆ ಹೇಳ್ದ ಇದನ್ನ ಅಂತಂದ್ರೆ, ಅದು ಶ್ರೇಷ್ಠವಾಗಿರುವಂಥದ್ದು. ಈ ಆರಾಧನೆ ಅನ್ನೋದು ಭಾಳ ಮುಖ್ಯ. ಇವನೇನು ಭಾಳಷ್ಟು ಮೀಟಿಂಗ್ಗಳು ನಾವು ಮಾಡ್ತೀವಿ, ಸಮಯ ಸಿಕ್ಕಂಗೆಲ್ಲ ಮಾಡ್ತೀವಿ. ಈ ಆರಾಧನೆ ಅನ್ನೋದು ಭಾಳ ಮುಖ್ಯ. ಇವುಗಳನ್ನೇ ಕೆಲವರು ಆಬ್ಸೆಂಟ್ ಆಗ್ತಾರೆ. ಏನು ಮಾಡ್ತಾರೆ, ಇವುಗಳೇ ಆಬ್ಸೆಂಟ್ ಮಾಡ್ತಾರೆ. ಇನ್ನು ಕೆಲವರಂತೂ ಇವಾಗ ವಿಚಿತ್ರ ಆಗ್ಬಿಟ್ಟಾರ. ನನಗೆ ಹೇಳ್ಬಿಟ್ಟಿನಿ, ಇವಾಗ ನಾನು ಸ್ಟ್ರಿಕ್ಟ್ ಮಾಡಿದ್ದೀನಿ, 9:30 ಅಂದ್ರೆ 9:30 ಅಷ್ಟೇ, ಯಾರು ಬರಲಿ ಬಿಡಲಿ ಗೊತ್ತಿಲ್ಲ. 9:30 ಅಂದ್ರೆ 9:30 ಸ್ಟಾರ್ಟ್ ಆಗಿಬಿಡ್ಬೇಕು. ಯಾರ್ದಿದೆ ಬೋರ್ಡ್ ಮೇಲೆ ಯಾರು ಬರೆದಿರ್ತೀವಿ ಅವ್ರು ಹೋಗ್ತಾರೆ, ಪ್ರೆಸಿಡಿಂಗ್ ಮಾಡ್ತಾರೆ, ಆಡ್ತಾರೆ, ವಾಕ್ಯ ಹೇಳ್ತಾರೆ, ಅಷ್ಟೇ, ಫಿನಿಶ್. ಮತ್ತೆ ಲೇಟಾಗಿ ಬಂದ್ರದ ಗತಿ ಏನು, ಲೇಟಾಗಿ ಬಂದ್ರದ ಗತಿ ಏನು, ನನಗೇನು ಗೊತ್ತಂತೀನಿ, ನಾನು ಹಿಂಗೆ ಅಂತೀನಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ನನ್ನ ಜವಾಬ್ದಾರಿ ಇಲ್ಲಪ್ಪ, ನಿಮ್ಮನ್ನೆಲ್ಲ ಕರ್ಕೊಂಬರ್ದು. ನಾನು ನನ್ನ ಮಗಳು ಮದುವೆ ಮಾಡ್ತಾ ಇಲ್ಲ ಇಲ್ಲಿ, ಅರ್ಥ ಆಗ್ತೈತಲ್ಲ. ನಾನು ಯಾರು ಮದುವೆ ಮಾಡ್ತಾ ಇಲ್ಲ ಇಲ್ಲಿ, ನಾನು ದೇವರ ಆರಾಧನೆ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ಯಾವುದೋ ಫಂಕ್ಷನ್ ಮಾಡಕ್ಕೆ ಬಂದಿಲ್ಲ. ಬರತಕ್ಕನ ನಮ್ಮ ಮಾವು ಬರತಕ್ಕನ ತಾಳಿ ಕಟ್ಬೇಡ್ರಿ, ನನ್ನ ಸೊಸೆ ಬರತಕ್ಕನ ಇದು ಮಾಡ್ಬೇಡ್ರಿ, ನಾವೇನು ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದೀವಿ ಇಲ್ಲಿ, ಆರಾಧನೆ ಮಾಡ್ತಾ ಇದೀವಿ. ಯೇಸು ಕ್ರಿಸ್ತನು ಹೇಳಿದ ಪ್ರಕಾರವೇ, ನಿಯಮದ ಪ್ರಕಾರವಾಗಿ ನಾವು ಆರಾಧನೆ ಮಾಡ್ತಾ ಇದೀವಿ. ಆತನು ಹೇಳ್ದಾನೆ, ಆತ್ಮದಿಂದಲೂ ಪೂರ್ಣ ಬುದ್ಧಿಯಿಂದಲೂ ನನ್ನನ್ನು ನೀವು ಆರಾಧಿಸಿರಿ ಅಂತ ಹೇಳ್ತಾ ಇದ್ದಾನೆ. ಮತ್ತು ಇವ್ರನ್ನೆಲ್ಲ ನಾನು ತಲೆ ಕಟ್ಸ್ಕೊಂಡು ಕುಂದ್ರಲ್ಲ, ಇವೆಲ್ಲ ಬೇಕಾ ನನಗೆ? ಅದಕ್ಕೆ ಆತನ ಯೋಗ್ಯರಾಗಿ ಅದನ್ನು ನೀವು ತೆಗೆದುಕೊಳ್ರಿ ಅಂತಂದಾಗ ನಾವು ಅದನ್ನು ಒಂದು ಸರಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಹೌದಾ, ನಾನು ಯೋಗ್ಯನಾಗಿದ್ದೀನಿ, ಆರಾಧನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಯೋಗ್ಯನೇ ಅಂತಂದ್ರೆ ನೀನು ದೀಕ್ಷೆ ಸಂತ ತಗೋದಿದ್ಯಾ? ಓಕೆ, ದೀಕ್ಷೆ ಸಂತ ತಗೊಂಡ್ಮೇಲೆ ಕರೆಕ್ಟ್ ಆಗಿದೆಯಾ? ನಿನ್ನಲ್ಲಿ ಹೊಟ್ಟೆ ಕಿಚ್ಚೈತಾ? ಮತ್ತೆ ಇನ್ನೇನು ಪಾಲ್ಗೊರಾಗ್ತೀಯ? ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ ಏನು? ನಿನ್ನ ಸಭೆಗೆ ಬರ್ತಾ ಇಲ್ಲ ಅಂದ್ರೆ ಏನು? ಯಾವತ್ತೋ ಒಂದು ದಿವಸ ಬಂದು ಪಾಲ್ಗಾರ ಆಗ್ತೀನಿ ಅಂತಂದರೆ ಒಂದ್ಸರಿ ಆ ವಚನ ಓದ್ಬಿಡ್ರಿ, ನನಗೆ ಮುಂದಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ ಅನಿಸುತ್ತೆ. ಪ್ರಕಟಣೆ ಗ್ರಂಥ ಓದ್ರಿ, 2 ಪುಸ್ತಕಗಳು ತೆರೆಯಲ್ಪಡ್ತವೆ. ಓದ್ರಿ, ಅದು ಎಷ್ಟನೇ ಅಧ್ಯಾಯ? ಸಾರಿ ಹೇಳ್ರಿ, 20ನೇ ಅಧ್ಯಾಯ 12ನೇ ವಚನ. ಒಂದ್ಸರಿ ಓದ್ರಿ, ನನಗೆ ಅದನ್ನು ಓದಿ ತಿಳಿಸ್ರಿ, ನಾನು ನಿಮ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಆಯಿತು. ಇದಲ್ಲದೆ ಏನತ್ತೆ, ಸತ್ತವರಾದ ದೊಡ್ಡವರು ಚಿಕ್ಕವರು ಮೊದಲುಗೊಂಡು ಮುಂದೆ ನಿಂತಿರುವುದನ್ನು ನಾನು ಕಂಡೆ. ಆಗ ನೋಡ್ರಿ, ಚೆನ್ನಾಗಿ ಕೇಳ್ರಿ, ಇಲ್ಲಿ ಒಂದು ಪುಸ್ತಕ ಅಂತ ಹೇಳ್ತಾ ಇಲ್ಲ, ನೀವು ಚೆನ್ನಾಗಿ ಗಮನಿಸ್ಕೊಳ್ರಿ, ಮೋಸ ಮಾಡಿಸ್ಕೊಳ್ಬೇಡ್ರಿ, ನಿಮ್ಮನ್ನು ನೀವು ಮೋಸ ಪಡಿಸ್ಕೊಳ್ಬೇಡ್ರಿ. ಜೀವಬಾಧ್ಯರ ಪುಸ್ತಕ ಪಟ್ಟಿ ಒಂದೇ ಐತೆ ಅನ್ಕೊಂತ ಇದ್ದೀರಾ?
ಒಂದೇ ಐತೆ ಅನ್ಕೊಂತ ಇದೆ ನೋಡ್ರಲ್ಲಿ, ಕೇಳ್ರಿ. ಪುಸ್ತಕಗಳು ಅಂತಂದ್ರೆ ಎಷ್ಟಿದಾವೆ ಅಂತ ಅರ್ಥ ಅಲ್ಲಿ? ಒಂದಕ್ಕಿಂತ ಎರಡು ಅಂದ್ರೆ ಎರಡಿದಾವೆ ಅಂತ ಅರ್ಥ. ಓದ್ರಿ, ಪುಸ್ತಕಗಳು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಏನ್ ತೆಗಿತೈತಂತೆ? ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಡ್ತೈತೆ. ಅಂದ್ರೆ ಇಲ್ಲಿ ನಮ್ಗೆ ಎಷ್ಟು ಬುಕ್ ಇದಾವಂತ ಗೊತ್ತಾಯ್ತು? 2 ಬುಕ್ ಇದಾವಂತ ಗೊತ್ತಾಯ್ತು. ಮತ್ತು 2 ಬುಕ್ಗಳನ್ನ ಯೋಹಾನನು ತನಗೆ ಕಂಡಿದ್ದನಲ್ಲಿ ನೋಡಿದ್ದಾನ ಆತನು ಏನು ಮಾಡ್ತಾನೆ? ಆತ್ಮ ಪ್ರೇರಿತರಾಗಿಲ್ಲಿ ಬರಿತಾ ಹೇಳ್ತಾ ಇದ್ದಾನೆ. ನಾನು ಹಿಂಗೆ ನಿಂತ್ಕೊಂಡೆ, ಚಿಕ್ಕವರು ದೊಡ್ಡವರು ಮೊದಲುಗೊಂಡು ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಂಥ ಆ ವ್ಯಕ್ತಿಯ ಮುಂದೆ ನಾನು ನೋಡಿದೆ. ಅಲ್ಲಿ 2 ಪುಸ್ತಕಗಳು ಏನಾದವು ಅಂತೆ? ಓಪನ್ ಆದವು. ಅದರಲ್ಲಿ ಒಂದು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಬುಕ್ ಓಪನ್ ಆಯಿತು. ಇವಾಗ ನಮ್ಮ ಹೆಸರು ಯಾವ ಬುಕ್ನಲ್ಲಿ ಐತೆ? ಜೀವಬಾಧ್ಯರ ಪಟ್ಟಿಯಲ್ಲಿ ಐತಾ? ಇಲ್ಲ ಇನ್ನೊಂದು ಬುಕ್ಕಲ್ಲಿ ಐತಾ? ಚೆನ್ನಾಗಿ ತಿಳ್ಕೊಳ್ರಿ, ಚೆನ್ನಾಗಿ ಗಮನಿಸ್ಕೊಳ್ರಿ. ನಾನು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಬೇಕು ಅಂತಂದರೆ ನಿಯಮದ ಪ್ರಕಾರವಾಗಿ ಕ್ರಿಸ್ತನ ಸಭೆಯಲ್ಲಿ ಇದ್ದುಕೊಂಡು ನೀವೇನು ಮಾಡಿಸ್ಕೊಳ್ರಿ? ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ವಾರದ ಮೊದಲನೇ ದಿವಸದಲ್ಲಿ ಆರಾಧನೆಯಲ್ಲಿ ನೀವೇನಾಗ್ರಿ? ಪಾಲ್ಗೊಳ್ರಿ. ಯಾಕೆ ನಾನು ಸೇರ್ಕೊಳ್ಬೇಕು ಅನ್ನೋದನ್ನು ಪರಿಶೀಲನೆ ಮಾಡ್ಕೊಳ್ರಿ. ಯಾಕೆ ನಾನು ಯೇಸು ಕ್ರಿಸ್ತನ ದೇಹದಲ್ಲಿ ರಕ್ತದಲ್ಲಿ ಯಾಕೆ ನಾನು ಪಾಲ್ಗೊಳ್ಳಬೇಕು ಅನ್ನೋದು ಕೂಡ ನೀವು ಅದನ್ನು ಪರಿಶೋಧಿಸಿ ಅದನ್ನು ತಿಳ್ಕೊಳ್ರಿ. ಮತ್ತೆ ತಗೊಳ್ಬೇಕಾದ್ರೆ ನಾನು ಹೆಂಗಿದ್ದೀನಿ ಅನ್ನೋದನ್ನು ಕೂಡ ನೀವು ಒಂದ್ಸರಿ ಆಲೋಚನೆ ಮಾಡಿರಿ. ಅರ್ಥ ಆಗ್ತೈತಲ್ಲ? ಏಕೆ ನಾನು ಸಭೆಗೆ ಸೇರ್ಕೊಳ್ಬೇಕು? ವಾರದ ಮೊದಲನೇ ದಿವಸ ಬಂದಿದ್ದೀನಿ, ಓಕೆ. ಇಲ್ಲಿ ಯಾಕೆ ಸೇರ್ಕೊಂಡಿದ್ದೀನಿ? ದೇವರನ್ನ ಆರಾಧಿಸೋದಕ್ಕೋಸ್ಕರ, ಹೌದಿಲ್ಲ? ಏನು ಮಾಡೋದಕ್ಕೋಸ್ಕರ ಬಂದಿದೆಯಾ? ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ. ಮತ್ತೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಪರ್ಸನ್ ಯಾರಲ್ಲಿ? ಕ್ರಿಸ್ತನು. ದೇವ್ರನ್ನ ನಾವು ಆರಾಧನೆ ಮಾಡಕ್ಕೆ ಬಂದಿದ್ದೀವಲ್ಲ, ಮತ್ತು ದೇವ್ರ ಹತ್ರ ನಾವು ಹೋಗ್ಬೇಕು ಅಂತಂದ್ರೆ ನಮ್ಗೆ ಯಾರು ಬೇಕು? ಇಲ್ಲಿ ಮಧ್ಯದಾಗ ಯೇಸು ಕ್ರಿಸ್ತನು ಬೇಕು. ಆತನ ಮುಖಾಂತರವಾಗಿ ನಾವೇನು ಮಾಡಬೇಕು? ನಾವೇನೇ ಮಾಡಿದ್ರು, ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದ್ರು ಯಾರ ಹೆಸರು ಮೇಲೆ ಮಾಡ್ಬೇಕು ನಾವು? ಇಲ್ಲಿ ಯೋಹಾನ್ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, 24ನೇ ವಚನದಲ್ಲೇ. ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾರೆ. ನನ್ನನ್ನು ಆರಾಧಿಸುವವನು ಹೆಂಗೆ ಆರಾಧಿಸ್ಬೇಕಂತೆ? ನೀವು ಆರಾಧನೆ ಮಾಡ್ತೀರಂತ ಅನ್ಕೊತೀನಿ. ನೀವು ಆರಾಧನೆ ಮಾಡ್ತಾ ಇದ್ದೀರಂತ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ. ಇವಾಗ ಹೊಸದಾಗಿ ಸೇರಿದಂಥ ಸಹೋದರರು ಕೂಡ ನೀವೇನು ಮಾಡ್ರಿ? ಆರಾಧನೆಯಲ್ಲಿ ಪಾಲ್ಗೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಆರಾಧನೆಯಲ್ಲಿ ಪಾಲ್ಗೊಂಡ ಮೇಲೆ ಯೇಸು ಕ್ರಿಸ್ತನ ಮರಣವನ್ನು, ಸಮಾಧಿಯನ್ನು, ಪುನರುತ್ಥಾನವನ್ನು ನೆನಪು ಮಾಡಿಕೊಳ್ಳ್ರಿ. ಶ್ರೇಷ್ಠವಾದಂಥ ಹೊಸ ಒಡಂಬಡಿಕೆ ನಿಯಮದ ಪ್ರಕಾರವಾಗಿ ಯೇಸು ಕ್ರಿಸ್ತನ ದೇಹದಲ್ಲಿ ರಕ್ತದಲ್ಲಿ ನೀವೇನಾಗ್ರಿ? ಪಾಲ್ಗಾರಾಗ್ರಿ ಅಂತೇಳಿ ನಿಮ್ಮಲ್ಲಿ ಎಚ್ಚರಿಸ್ತಾ ಇದ್ರಿ. ನಿಮಗೆ ಇನ್ನು ಉಳಿದಿದ್ದ ವಿಷಯಗಳೆಲ್ಲ ಗೊತ್ತು. ಏನು? ಸಂಡೇ ವಾರದ ಮೊದಲನೇ ದಿವಸ ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ? ಪ್ರಾರ್ಥನೆ ನಡೀತೈತೆ, ಹಾಡುಗಳು ಆಡ್ತೀರಿ, ವಾಕ್ಯ ಪಠನೆ ಓದ್ತೀರಿ, ಸ್ತುತಿಗೀತ ಆಡ್ತೀರಿ, ಮತ್ತು ವಾಕ್ಯ ಉಪದೇಶಗಳನ್ನು ನೀವು ಕೇಳ್ತೀರಿ. ಮತ್ತು ದೇವರು ನಮಗೆ ನಿಯಮದ ಪ್ರಕಾರವಾಗಿ ಹೇಳಿದಂಥ ಕರ್ತನ ಭೋಜನದಲ್ಲಿ ಪಾಲ್ಗಾರಾಗ್ತೀರಾ. ಮತ್ತು ಕೊನೆಗೆ ಏನು ಮಾಡ್ತೀರಾ? ನಿಮ್ಮ ಹೃದಯದಲ್ಲಿ ತೀರ್ಮಾನಿಸಿಕೊಂಡ ಪ್ರಕಾರವಾಗಿ ಏನು ಮಾಡ್ತಾ ಇದ್ದೀರಾ? ಸಭೆಗೆ ಅನುಕೂಲವಾದಂಥ ರೀತಿಯಲ್ಲಿ ನೀವು ಕಾಣಿಕೆಗಳನ್ನು ಕೊಡ್ತೀರಾ. ಇದು ನಿಯಮದ ಪ್ರಕಾರವಾಗಿ ಮಾಡುವಂಥದ್ದು. ಇದರಲ್ಲಿ ಏನಾದರೂ ದೋಷ ಬಂತು ಅಂತಂದರೆ ನೀವು ಮಾಡುವಂಥ ಈ ಆರಾಧನೆ ಏನಾಗ್ತೈತೆ? ವೇಸ್ಟ್ ಆಗ್ತೈತೆ. ಏನಾಗ್ತೈತೆ? ಹೆಂಗಾಗ್ತೈತೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ ಮುಗಿಸ್ತೀನಿ, ಆಯಿತು. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ ನೋಡೋಣ. ನೀವು ಹಿಂಗಿರ್ಬೇಡ್ರಿ, ಖಂಡಿತವಾಗಿ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ. ಈ ಜನರು ಯಾರು? ಈ ಜನರು ಅಂದರೆ ಯಾರು? ಆತ ನಂಬುವವರು, ನಂಬುವಂಥವ್ರು, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಂಬಿದವರು, ನಂಬಲಾರ್ದವರು ಕೂಡ. ಏನು ಹೇಳ್ತಾನೆ? ಈ ಜನರು ನನ್ನನ್ನು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಹೊರತು, ಆದರೆ ಅವರ ಮನಸ್ಸು ಎಲ್ಲೈತೆ? ನೀವೇ ಹೇಳ್ರಿ, ಎಲ್ಲೈತೆ? ದೂರ. ನಮ್ಮ ಹಸ್ಬೆಂಡು ಎಲ್ಲಿ ಬರಲ್ಲ? ಆರಾಧನೆ ಬರಲ್ಲ. ಅದಕ್ಕೆ ಕಿಲೋ ಮಟನ್ ಓಡಿಸ್ಕೊಂಡು ಬಂದು ನೀನೇ ಅದನ್ನೇನು ಮಾಡಿರ್ಬೇಕು? ನಾನು ಬರೋದ್ರೊಳಗೆ ಏನು ಮಾಡಿರ್ಬೇಕು? ರೆಡಿ ಮಾಡಿರ್ಬೇಕು. ನನ್ನ ಮನಸ್ಸು ಇವಾಗ ಎಲ್ಲೈತೆ? ಹೇಳ್ರಿ ನೋಡೋಣ, ಎಲ್ಲೈತೆ? ನಾವು ಎಷ್ಟು ಚೆನ್ನಾಗಿ ಹೇಳ್ತೀವಿ, ನಿಜ ಹೇಳ್ತಾ ಇದ್ದೀವಿ, ಸಾಕು, ಅದನ್ನು ಸಾಕು. ನಿಜ ಹೇಳ್ತಾ ಇದ್ದೀವಲ್ಲ. ನನ್ನ ಮುಂದೆ ಹೇಳ್ದಂಗೆ ದೇವ್ರ ಮುಂದೆ ಹೇಳ್ಬೇಡ್ರಿ. ಮತ್ತೆ ಪಾಪ ಆತ ಹೆಂಗೆ ಅನ್ಕೊಂಡದನೆ, ನಾನು ಇವರನ್ನು ಉಂಟು ಮಾಡೋದಕ್ಕೆ ಹೃದಯದಲ್ಲಿ ಭಾಳ ನೊಂದ್ಕೊಂಡ್ಬಿಟ್ಟೀನಿ. ಮತ್ತು ಹಿಂಗಂದ್ರೆ ಯಾರು ನೊಂದ್ಕೊಳ್ಳಂಗಿರ್ತಾರ? ಹೌದಿಲ್ಲ? ನನ್ನ ಮನಸ್ಸು ಮಟನ್ ಮೇಲಿದೆ, ನನ್ನ ಮನಸ್ಸು ಇನ್ನು ಯಾವುದ್ರ ಮೇಲೇನೇ ಇದೆ. ಆದ್ರೆ ನಾನು ಎಲ್ಲಿಗೆ ಬಂದೀನಿ?
ಅಯ್ಯೋ, ಆತ್ಮದಿಂದಲೂ ಪೂರ್ಣ ಬುದ್ಧಿಯಿಂದಲೇ ಎಷ್ಟು ಖುಷಿಯಾಗಿ ನಾವು ಹೇಳ್ತಾ ಇದೀವಿ. ನೀವು ನೋಡಿದ್ರೆ ನನ್ನ ಆತ್ಮ ಎಲ್ಲೈತೆ, ಎಲ್ಲೈತೆ? ಪರೀಕ್ಷೆ ಮಾಡ್ಕೊಳ್ರಿ. ನಾವು ಮಾಡುವಂಥದ್ದು ಏನಾಗಿರ್ಬಾರ್ದು, ವ್ಯರ್ಥವಾಗಿರ್ಬಾರ್ದು, ವೇಸ್ಟ್ ಆಗಬಾರ್ದು. ಈ ಆರಾಧನೆ ಭಾಳ ಶ್ರೇಷ್ಠವಾಗಿರುವಂಥದ್ದು. ಬೇರೆ ಕಾರ್ಯಗಳು ನಾವು ನಾವು ಹೇಳ್ತೇನೆ ಸಮಯದಲ್ಲಿ ಅಸಮಯದಲ್ಲಿ ಅಂತ ಪೌಲನೇ ಹೇಳಿದಾಗ, ಮತ್ತು ಬೇರೆ ಕಾರ್ಯಕ್ರಮಗಳು ನಡೀತೈತೆ, ಬೇಡ ಅಂತ ಹೇಳ್ತಾ ಇಲ್ಲ. ಕೆಲವ್ರಿಗೆ ಅನುಕೂಲ ಆಗ್ತೈತೈತೆ, ಕೆಲವ್ರಿಗೆ ಅನುಕೂಲ ಆಗಂಗಿಲ್ಲ. ಆದರೆ ಆರಾಧನೆ ವಿಷಯಕ್ಕೆ ಬಂದಾಗ ಮಾತ್ರ ಭಾಳ ಸ್ಟ್ರಿಕ್ಟ್ ಆಗಿರ್ರಿ. ಯಾಕೆ ಅಂತಂದರೆ ಅದು ದೇವ್ರು ನಮಗೆ ಕಲಿಸ್ಕೊಟ್ಟೋಗಿದ್ದಾನೆ, ಅದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ನಾನು ಈಗೋ ಬರ್ತೀನಿ, ಎರಡನೇ ಬರವಣಿಗೆಯಲ್ಲಿ ಬರ್ತೀನಿ, ನಾನು ಬರೋ ತನಕ ನೀವು ಇದೇ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟಿದ್ದೇನೆ. ಮಾಡಬೇಡ್ರಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೇರಿ ಅಂತ ಹೇಳ್ಬಿಟ್ಟಿದ್ರೆ ಆಯ್ತು ಬಿಡ್ರಿ. ನಾವು ಕೂಡ ಆಯ್ತು ಸರಿ 15 ದಿವಸಕ್ಕೆ ಬರ್ತೀರಾ, ಹಾಂ ಯಾವಾಗ ಆಗುತ್ತೆ, ಯಾವತ್ತು ಮಾಡೋಣ, ನಿಮಗೆ ಎಲ್ಲರಿಗೆ ಯಾವತ್ತು ಅನುಕೂಲ ಅವತ್ತೇ ಮಾಡೋಣ. ಗೂಗಲ್ ಮೀಟ್ನ ಮಾಡೋಣ, ಯಾವುದು ವಿಡಿಯೋ ಕಾಲಾಗ ಮಾಡೋಣ, ಎಲ್ಲಂದ್ರಲ್ಲಿ. ಹಂಗಿಲ್ಲ, ಯೇಸು ಕ್ರಿಸ್ತನ್ ನಮಗೆ ಹಂಗೆ ಹೇಳಿಲ್ಲ. ನೇರವಾಗಿ ಆತನ ಮಾತಾಡ್ತಾ ಇದ್ದಾನೆ. ಈಗ ನಾನು ಎರಡನೇ ಬರವಣಿಗೆ ಬರ್ತೀನಿ, ನಾನು ಬರುವ ತನಕ ನನ್ನನ್ನು ನೀವೇನು ಮಾಡಬೇಕು, ನೆನಪು ಮಾಡ್ಕೊಳ್ಬೇಕು. ಎಲ್ಲಿ ಮಾಡ್ಕೊಳ್ತೀರಾ? ಮನೆಯಲ್ಲಿ ಇದ್ಕೊಂಡು ಮಾಡ್ತೀರಾ? ಎಲ್ಲಿ ಮಾಡ್ಕೊಳ್ತಬೇಕು? ಸಭೆಯಾಗೆ ಬರಲೇಬೇಕು. ಇವತ್ತು ನಾನು ಕೂಡ ನಿಮ್ಮನ್ನು ಎಚ್ಚರಿಸ್ತಾ ಇರೋದಿದ್ದೇನೆ. ದೀಕ್ಷಾ ಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬರು ಇದ್ದಾರೆ. 10 ವರ್ಷ ಇದ್ದಾರೆ, 20 ವರ್ಷ ಇದ್ದಾರೆ, 15 ವರ್ಷದವ್ರು ಇದ್ದಾರೆ. ಅವ್ರಿಗೆ ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ, ಇದು ನನಗೆ ಕೂಡ ಸೇರಿಸಿ ಹೇಳ್ಕೊಳ್ತಾ ಇದ್ದೀನಿ. ಈ ಆರಾಧನೆ ಅನ್ನೋದು ಭಾಳ ಮುಖ್ಯ. ಇದನ್ನು ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅಂದುಕೊಂಡಂಥ ಸಮಯಕ್ಕೆ ಸರಿಯಾಗಿ ನೀವೇನು ಮಾಡ್ರಿ, ಸೇರಿಕೊಳ್ರಿ. ಸ್ಟಾರ್ಟ್ ಆಗ್ತೈತೆ ಅಂದರೆ ನೋಡ್ರಿ, ಇವಾಗ ನಾವು ಟ್ರೈನ್ಗೆ ಹೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಹೋಗ್ತೀವಿ? ಅರ್ಧ ಗಂಟೆ ಮುಂಚೆ ಹೋಗ್ತೀವಿ, 1 ಅವರ್ ಮುಂಚೆ ಹೋಗ್ತೀವಿ. ಏರ್ಲೈನ್ ಹೋಗ್ಬೇಕಂದ್ರೆ ಕೂಡ ಬೇಗ ಹೋಗ್ತೀವಿ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕೂಡ ಏನು ಮಾಡ್ತೀವಿ? ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೂಡ ಹೆಂಗೆ ಮಾಡ್ತೀವಿ? ಉಪವಾಸ ಆಗಲಿ ಹೋಗ್ತೀವಿ ರೀ. ನಾನು ಹೋಗ್ತೀನಲ್ಲ, ಉಪವಾಸ ಆಗಲಿ ಕೂಡ ಓಡೇ ಬಿಡ್ತೀನಿ ನಾನು ಒಂದೊಂದು ಟೈಮ್ನಾಗ. ಟೈಮ್ ಆಗೈತೆ ಅಂದರೆ ಎಲ್ಲಿಗೆ ಹೋಗ್ಬೇಕಂತ? ಕೆಲಸ. ಮತ್ತು ಆರಾಧನೆ ವಿಷಯಕ್ಕೆ ಬಂದಾಗ ಯಾಕೆ ಸಹೋದರ ರಾಜಣ್ಣವ್ರು ಅದೇ ಮಾತು ಕೇಳಿದ್ದು ನಿಮ್ಮನ್ನ. ಪರೀಕ್ಷೆ ಮಾಡಿದ್ರಿಲ್ಲ, ನೀವು ತಿಳ್ಕೊಂಡ್ರಿಲ್ಲ. ಬೈಬಲ್ ಮಾತಾಡ್ತೈತೆ ಅಂದರೆ ಕೇಳೋದಕ್ಕೆ ನೀವು ಯಾಕೆ ಆಲಸ್ಯತನ ತೋರಿಸ್ತೀರಾ? ಬೈಬಲ್ ನೋಡೋದು ಬಿಟ್ಟು ಇನ್ನೆಲ್ಲ ಆಲೋಚನೆ ಮಾಡ್ತೀರ. ಬೈಬಲ್ ಒಂದು ಬಿಟ್ಟು ಇನ್ನೆಲ್ಲವನ್ನು ನೋಡ್ತಾ ಇರ್ತೀರ. ನಾನು ಕೂಡ ಹೇಳ್ತಾ ಇರೋದು ಅಷ್ಟೆ. ನೀವು ಸೇರಿ ಬಂದಿರುವಂಥ ಸ್ಥಳ ಪರಿಶುದ್ಧವಾಗಿರುವಂಥದ್ದು. ನೀನು ದೇವ್ರನ್ನ ಏನು ಮಾಡೋದಕ್ಕೋಸ್ಕರ ಬಂದಿದೆಯಾ? ಆರಾಧನೆ ಮಾಡೋದಕ್ಕೋಸ್ಕರ ಬಂದಿದೆ. ಒಂದ್ಸರಿ ಇಸ್ರಾಯೇಲರನ್ನ ನೀವು ನೆನ್ಪು ಮಾಡ್ಕೊಳ್ರ. ಅಡವಿ ಪ್ರಯಾಣದಲ್ಲಿ ಅವರು ಯಾವ ರೀತಿಯಾಗಿ ಮಂಜೂಷವನ್ನು ಅವರು ಇಟ್ಕೊಂಡು ಆರಾಧನೆ ಮಾಡ್ತಾಯಿದ್ರು. ಒಂದ್ಸರಿ ನಿಮಗೆ ಸಹೋದರ ವಾಕ್ಯ ಹೇಳ್ತಾರೆ, ಯಾವಾಗಾದ್ರೂ ಹೇಳಿರ್ತಾರೆ. ಅವ್ರು ಎಷ್ಟು ನೀಟಾಗಿದ್ರು, ಪದ್ಧತಿ ಪ್ರಕಾರವಾಗಿ ಆರಾಧನೆ ಮಾಡ್ತಾಯಿದ್ರು. ನಿಮಗೆ ಕೂಡ ನಾನು ಹೇಳ್ತಾ ಇರೋದು ಇದನ್ನೇ, ಪ್ರತಿಯೊಬ್ಬರು ನೀವು ಆರಾಧನೆ ಸೇರಿಕೊಡ್ರಿ. ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ರಲ್ಲ, ಮುಖ್ಯವಾಗಿ ನಾವೆಲ್ಲರೂ, ನಿಮಗೆ ಇನ್ನೂ ಉಳಿದಂಥ ವಿಷಯಗಳೆಲ್ಲ ಗೊತ್ತು. ನಾವು ವಾರದ ಮೊದಲನೇ ದಿವಸ ಸೇರಿಕೊಳ್ಬೇಕು, ಪ್ರಾರ್ಥನೆಯಲ್ಲಿ ಸೇರಿಕೊಳ್ಬೇಕು, ಕೂಡಿಕೆಗಳಲ್ಲಿ ಸೇರಿಕೊಳ್ಬೇಕು, ಮತ್ತು ಕರ್ತನ ಭೋಜದಲ್ಲಿ ಪಾಲ್ಗಾರಾಗಬೇಕು. ಮತ್ತು ನಾವು ಕೊಡೋದ್ರ ವಿಷಯದಲ್ಲಿ ಕೂಡ ನಾವೇನಾಗಬೇಕು, ಪ್ರತಿಯೊಬ್ಬರು ಪಾಲ್ಗಾರಾಗ್ರಿ. ಮತ್ತು ಇದನ್ನು ನಾವು ಏನೇ ಮಾಡಿದ್ರು ಕೂಡ ಪೂರ್ಣ ಮನಸ್ಸಿನಿಂದ ನಾವು ಮಾಡಬೇಕು. ಹೆಂಗೆ ಮಾಡ್ಬೇಕಂತ? ಪೂರ್ಣ ಮನಸ್ಸಿನಿಂದ. ನಮ್ಮಲ್ಲಿ ಏನಿರಬಾರ್ದು, ಯಾವುದೇ ಕಪಟ ಇರಬಾರ್ದು, ಯಾವುದೇ ದೋಷ ಇರಬಾರ್ದು. ಆರಾಧನೆ ಬಂದು ಕುಂತ್ಕೊಂಡಿದ್ದೀನಿ ಅಂತಂದರೆ ಮನೆಗೆ ಏನಾದರೂ ಜಗಳ ಮಾಡಿದೆಯಾ ಒಂದ್ಸರಿ ನೋಡ್ಕೋ. ಇಲ್ಲ ನಿನ್ನ ಸಹೋದರನ ದ್ವೇಷ ಮಾಡ್ತಾ ಇದೆಯಾ ಒಂದ್ಸರಿ ನೋಡ್ಕೋ. ಕೆಲಸದಲ್ಲಿ ಯಾರಿಗೇನು ಸುಳ್ಳು ಹೇಳಿದೆಯಾ ಹೋಗು ಒಂದ್ಸರಿ ನೋಡ್ಕೋ. ಎಲ್ಲಿ ಬರ್ತಾ ಇದ್ದೀನಿ ನೀನು? ಎಲ್ಲಿ ಬರ್ತಾ ಇದ್ದೀರಾ? ಸಭೆಗೆ ಬರ್ತಾ ಇದೀಯಾ? ಆಹಾರದಲ್ಲಿ ಕೂರ್ತಾ ಇದೆಯಾ? ಆ ರೊಟ್ಟಿ ಬರ್ತೈತೆ, ನೀನು ಮುಂದೆ ಬರ್ತೈತೆ, ಅದು ನೋಡಿದು ಮುಗಿಸ್ಬಿಡ. ನಿಮಗೆ ಗೊತ್ತಿರುವಂಥ ವಚನ ಹೋದ್ರಪ್ಪ ಒಂದ್ಸರಿ. ಕೊರಿಂಥದವ್ರಿಗೆ ಬರೆದ ಮೊದಲೇ ಪತ್ರಿಕೆ 11:23 ವಚನ ಭಾಳ ಶ್ರೇಷ್ಠವಾಗಿರುತ್ತೆ. ಜಾಸ್ತಿ ಐತಿ, ಇನ್ನು ಎಲ್ಲ ಹೇಳ್ತಿದ್ದೆ, ಬೇಡ ನನಗೂ ಟೈಮ್ ಇಲ್ಲ. ಸರಿ, 11:23 ವಚನ ಹೋದ್ರಿ, ಗೊತ್ತಿರೋವಂಥದ್ದಲ್ಲ. ನಾನು ನಿಮಗೆ ತಿಳಿಸಿಕೊಟ್ಟಂಥ ವಿಷಯವನ್ನು ಅದೇನಂದ್ರೆ ಯಾರಿಗಂತೆ? ನಿಮಗೋಸ್ಕರ. ಅಂದರೆ ಯಾರು? ಯೇಸು ಕ್ರಿಸ್ತನಲ್ಲಿ ನೂತನವಾಗಿ ಹುಟ್ಟಿದಂಥವ್ರು, ಆತನ ರಕ್ತದಿಂದ ತೊಳೆಯಲ್ಪಟ್ಟಂಥವ್ರು. ನಿಮಗೋಸ್ಕರ ಓದ್ರಿ, ನಿಮಗೋಸ್ಕರ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ. ಯಾರನ್ನ? ಕ್ರಿಸ್ತನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ನಾವು ಮಾಡಬೇಕು. ಮತ್ತೆ ತೆಗೆದುಕೊಂಡು ಯಾವುದಿದು? ಯಾರು ರೂಲ್ಸ್ ಇದು? ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಅಲ್ಲ ಇದು. ಯಾವ ಒಡಂಬಡಿಕೆ ಅಂತ? ಯೆರೆಮೀಯನ ಪುಸ್ತಕದಲ್ಲಿ ಹೇಳ್ತೈತೆ. ಆ ಮಾತು ನೆನಪು ಬರ್ತಾ ಇಲ್ಲ, ಅಲ್ಲಿ ಪ್ರವಾದನೆ ಮಾಡ್ತಾನೆ. ಈ ಹಳೆ ಒಡಂಬಡಿಕೆ ತೆಗೆದುಹಾಕಲ್ಪಡ್ತತೆ,
ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ಏನು ಮಾಡ್ಕೊಳ್ತಾನಂತ, ಹೊಸ ಒಡಂಬಡಿಕೆಯನ್ನು ಆತನು ಮಾಡ್ಕೊಳ್ತಾನೆ. ಅದು ನೆನಪು ಬರ್ತಾ ಇಲ್ಲ. ಸರಿ, ಇಲ್ಲ ಎರ್ಮಿಯನ್ ಪುಸ್ತಕ ಪ್ರವಾದಿಯಾದಂಥ ಎರ್ಮಿಯನ್ ಹೇಳ್ತಾನೆ ಅದು. ಸರಿ, ನೋಡೋಣ, ಮುಂದಕ್ಕೆ ಹೋಗೋಣ. ಇಲ್ಲಿ ಇದನ್ನು ನೀವು ನಾನು ಏನು ಮಾಡ್ಬೇಕಂತ, ನನ್ನನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಇದು ಹೊಸ ಒಡಂಬಡಿಕೆ ನಿಯಮ. ಮತ್ತೆ ಈ ಪಾತ್ರೆ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ಏನು ಮಾಡ್ಬೇಕಂತೆ, ಏನು ಮಾಡ್ಬೇಕಂತೆ, ನನ್ನನ್ನು ನೆನೆಸ್ಕೊಳ್ರಿ. ನನಗೋಸ್ಕರ ಎಷ್ಟು ಶ್ರಮೆ ಪಟ್ಟ, ನನಗೋಸ್ಕರ ಎಷ್ಟು ಬಾಧೆಯನ್ನು ಅನುಭವಿಸಿದ, ನನಗೋಸ್ಕರ ಎಷ್ಟು ಆತನು ಹಿಂಸೆಗಳನ್ನು ತಾಳಿಕೊಂಡ. ಇವೆಲ್ಲವನ್ನು ನಾವೇನು ಮಾಡಬೇಕು, ಏನು ಮಾಡಬೇಕು, ನೆನೆಸ್ಕೊಳ್ಬೇಕು. ನಮ್ಮ ಹತ್ತಿರಕ್ಕೆ ಬಂದಾಗ ಇಷ್ಟು ದೇವ್ರು ನನಗೆ ಅವಕಾಶ ಕೊಟ್ಟೇನೆ ಅಂತಂದರೆ, ಈ ರೊಟ್ಟಿನ ತೊಗೊಳ್ಬೇಕಂತಂದ್ರೆ ನಾನು ಎಷ್ಟು ಶ್ರೇಷ್ಠ, ನಂಗರ ಎಷ್ಟು ಯೋಗ್ಯನಾಗಿರ್ಬೇಕಲ್ಲ, ಭಾಳ ಯೋಗ್ಯನು. ಇವತ್ತು ಇದನ್ನು ಭಾಳಷ್ಟು ಜನ ಕಳ್ಕೊಳ್ತಾ ಇದ್ದಾರೆ. 15 ದಿವಸಕ್ಕೊಂದು ದಿವಸ ಮಾಡ್ತಾರೆ, ಸಬ್ಬತ್ ದಿವಸ ಅಂತ ಹೇಳ್ತಾರೆ, ಇನ್ನು ಕೆಲವರು ತಿಂಗಳಿಗೊಂದ್ಸರಿ ಮಾಡ್ತಾರೆ, ಹೌದಿಲ್ಲ? ಆದರೆ ಯೇಸು ಕ್ರಿಸ್ತ ನಮ್ಗೆ ಏನು ಹೇಳ್ಕೊಟ್ಟನೋ ಅದನ್ನೇ ನಾವು ಮಾಡಬೇಕು. ನಮಗಿಷ್ಟ ಬಂದಂಗೆ ಮಾಡಿದ್ರೆ ಅದು ವ್ಯರ್ಥ ಆಗ್ತೈತೆ. ನೋಡ್ರಿ, ಸರಿ ಹೋಗೋಣ, ಮುಂದಕ್ಕೆ ಹೋಗೋಣ. ಇವಾಗ ಪಾನ ಮಾಡಿರಿ. 26ನೇ ವಚನ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಇಲ್ಲ ಮೇಲದ್ ಬೇಕು ನನಗೆ. ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಏನು ಮಾಡ್ತೀರಂತೆ? ಯಾರು ಬರ್ತಾ ಇದ್ದೀರಾ? ಯೇಸು ಕ್ರಿಸ್ತನು. ಈಗೋ ನಾನು ಬೇಗ ಬರ್ತಾ ಇದ್ದೀನಿ. ನಾನು ಬರುವಂಥದ್ದು ನಿಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಕಳ್ಳನು ಯಾವ ರೀತಿಯಾಗಿ ಬರ್ತಾನೋ ಅದೇ ರೀತಿಯಾಗಿ ನಾನು ಬರ್ತೀನಿ. ನಾನು ಬರೋ ತನಕ ನೀವೇನು ಮಾಡಬೇಕಂತೆ? ನನ್ನ ದೇಹ ನನ್ನ ರಕ್ತದಲ್ಲಿ ನೀವು ಪಾಲ್ಗಾರಬೇಕು, ಅದನ್ನು ಪ್ರಸಿದ್ಧಪಡಿಸಿರಿ ಅಂತ ಹೇಳ್ತಾನೆ. ತಿಳಿಸಿರಿ. ವಾಕ್ಯ ಮಾತಾಡೋಕ್ಕೆ ರೆಡಿ ಇರ್ಬೇಕು ನಾವು, ಯಾವುದಕ್ಕೆ ಭಯ ಪಡಬಾರ್ದು. ದೀಕ್ಷಾಸ್ನಾನ ತೆಗೆದುಕೊಂಡಿವಿ ಅಲ್ಲ, ನಮ್ಮ ಕೆಲಸ ಅಷ್ಟೇ ಅನ್ಕೊಳ್ಳೋದಲ್ಲ. ವಾಕ್ಯ ಹೇಳೋದಕ್ಕೆ ನಮ್ಮಲ್ಲಿ ಏನು ಬರಬೇಕು? ಧೈರ್ಯ ಇರಬೇಕು. ಇದು ಸರಿ ಇದು ತಪ್ಪು ಅನ್ನೋದನ್ನು ಹೇಳಂಗಿರ್ಬೇಕು. ಅದ್ರಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಆರಾಧನೆ ಯಾಕೆ ಮಾಡಬೇಕು, ಸಂಡೇ ಯಾಕೆ ಮಾಡಬೇಕು, ಕರ್ತನ ಭೋಜನ ಅವತ್ತೇ ಹಾಕಬೇಕು? ಕೆಲವ್ರು ಇವಾಗ ಏನಿದ್ದಾರೆ ಅಂದರೆ, ಆರಾಧನೆ ಮಾಡ್ರಿ, ಯಾರಿಗೆ ಮಾಡ್ರಿ? ದೇವ್ರಿಗೆ ಮಾಡ್ರಿ. ಯೇಸು ಕ್ರಿಸ್ತನ ಆರಾಧನೆಗೆ ಏನಲ್ಲ. ಮತ್ತು ನೀವು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತೀರಿ ಇದನ್ನ? ಮತ್ತು ಸುಳ್ಳು ಬೋಧಕರು ನಮ್ಮ ಮಧ್ಯದಲ್ಲಿ ಬಂದಾರೆ. ನೀವು ವಾಕ್ಯ ಗೊತ್ತಿದ್ರೆ ರಾಂಗ್ ಅಂತ ಹೇಳ್ತೀರ, ಇಲ್ಲ ಅಂತಂದ್ರೆ ಹೌದು ಬಿಡಿ ಈತನ ದೇವ್ರ ಮಗನಲ್ಲ, ಬಡಿಗೆ ಮಗಲ್ಲ, ಈತನ ನಾವ್ಯಾಕೆ ಆರಾಧನೆ ಮಾಡ್ಬೇಕು? ದೇವ್ರು ಸಾಕಲ್ಲ ನಮಗೆ. ದೇವ್ರು ಸಾಕು ಅಂತಂದ್ರೆ ಆತನ ಹೆಸರು ಇಟ್ಕೊಳ್ಬೇಡ್ರಿ. ಯಾರನ್ನ? ಯೇಸು ಕ್ರಿಸ್ತನ ಹೆಸರು ಇಟ್ಕೊಳ್ಬೇಡ್ರಿ. ಆತನ ಹೆಸರು ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಡ್ರಿ. ಮತ್ತೆ ಆತನ ದೇಹದಲ್ಲಿ ರಕ್ತದಲ್ಲಿ ನೀವೇನಾಗಬೇಡ್ರಿ, ಪಾಲ್ಗಾರಾಗಕ್ಕೆ ಹೋಗ್ಬೇಡ್ರಿ. ಹೋಗ್ರಿ ದೇವ್ರ ಹತ್ರನ ಹೋಗ್ರಿ ಡೈರೆಕ್ಟಾಗಿ. ಯೇಸು ಕ್ರಿಸ್ತನ್ ಏನು ಹೇಳ್ದ? ನನ್ನ ಮುಖಾಂತರವಾಗಿ ನೀವು ಎಲ್ಲಿಗೆ ಹೋಗ್ಬೇಕು? ನೀವು ಅನ್ಕೊಂಡಿರೇನು? ಅದಕ್ಕೆ ಅಗಲವಾದಂಥ ಬಾಗಿಲು, ಅಗಲವಾದಂಥ ಮಾರ್ಗದಲ್ಲಿ ಅವ್ರು ಓದ್ತಾ ಇದ್ದಾರೆ. ಹೋಗ್ಲಿ, ಒಳ್ಳೇದಾಗಲಿ. ಎಲ್ಲಿ ಬರ್ತಾರೆ? ನಮ್ಮನ್ನು ಕೂಡ ಮೀಟ್ ಆಗ್ತಾರೆ. ಎಲ್ಲಿ? ನ್ಯಾಯ ತೀರ್ಪಿನ ದಿವಸದಲ್ಲಿ. ಅವಾಗ ನಾವು ಹೇಳ್ತೀವಿ ಹಾಯ್ ಬಾಯ್ ಹಾಯ್ ಬಾಯ್ ಅಂತೇಳಿ. ಲಾಜರ್ನೇ ಯಾರನ್ನ ಕಳಿಸು, ಅಬ್ರಾಮನೇ ಯಾರನ್ನ ಕಳಿಸು, ಕಳ್ಸಪ್ಪ. ಎಲ್ಲಿಗೆ? ನನಗೆ ನೀರಡಿಕೆ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ನಾನು ಹೋಗಿ ಪರಲೋಕದಾಗ ಕೂತ್ಕೊಂಡಿನಿ, ನನ್ನ ಮನೆಯವ್ರು ಕೆಳಗಿದ್ದಾರೆ ಅಂತಂದ್ರೆ ಏನು? ಹೌದಿಲ್ಲ? ಚೆನ್ನಾಗಿ ಗಮನಿಸ್ಕೊಳ್ರಿ. ಆರಾಧನೆ ಅನ್ನೋದು ಯೇಸು ಕ್ರಿಸ್ತನ್ ನಮಗೆ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅದನ್ನು ಭಾಳ ಇಂಪಾರ್ಟೆಂಟು. ಅದಕ್ಕೆ ನೀವು ಆತನನ್ನು ನೀವೇನು ಮಾಡ್ಕೊಳ್ರಿ, ಪರಿಶೀಲನೆ ಮಾಡ್ಕೊಳ್ರಿ. ಆತನ ಬರೋ ತನಕ. ಯಾವಾಗ ಬರ್ತೀನಿ ಅಂತ ಹೇಳ್ತಾನ? ತಿರುಗಿ ನಾನು ಬರ್ತೀನಿ. ಎರಡನೇ ಬರವಣಿಗೆಯಲ್ಲಿ ನಾನು ಬರೋ ತನಕ ನನ್ನನ್ನು, ಈ ರೊಟ್ಟಿಯನ್ನು ಮತ್ತು ನನ್ನ ಮರಣವನ್ನು ನೀವೇನು ಮಾಡ್ರಿ, ಪ್ರಸಿದ್ಧಪಡಿಸಿರಿ. ಹೀಗಿರುವುದರಿಂದ, ಇವಾಗ ಮುಖ್ಯವಾಗಿ ಹೀಗಿರುವುದರಿಂದ ಇವೆಲ್ಲ ಮಾಡ್ತಿರಲ್ಲ, ಓಕೆ, ನೀವು ಹೆಂಗಿರ್ಬೇಕು ಅಂತ ಹೇಳ್ತಾನೆ ನೋಡ್ರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಅಂತ ಹೇಳ್ತಾನೆ. ಏನಂತೆ? ಅಯೋಗ್ಯವಾಗಿ. ಅದಕ್ಕೆ ನಾನು ಮುಂಚಿತವಾಗಿ ಹೇಳಿದೆ, ನಿನ್ನ ಮನೆಯಲ್ಲಿ ಏನಾದರೂ ಸಿಟ್ಟು ಮಾಡ್ಕೊಂಡು ಬಂದಿದ್ಯಾ, ನಿನ್ನ ಸಹೋದರನನ್ನು ದ್ವೇಷ ಮಾಡ್ತಾ ಇದೆಯಾ, ಇವೆಲ್ಲ ಒಂದ್ಸರಿ ನೆನ್ಪು ಮಾಡ್ಕೊಳ್ರಿ. ಅದರಲ್ಲಿ ನೀನು ಪಾಲ್ಗಾರ ಆಗ್ತಾ ಇದೆಯಾ ಅಂತಂದರೆ ಕರೆಕ್ಟಾಗಿದೆಯಾ? ದೀಕ್ಷಾಸ್ನಾನ ಹೊಂದ್ಕೊಂಡ್ಮೇಲೆ ಕರೆಕ್ಟಾಗಿ ನಡ್ಕೊಳ್ತಾ ಇದೆಯಾ? ಕರೆಕ್ಟಾಗಿ ನೀನು ಜೀವಿಸ್ತಾ ಇದೆಯಾ? ಜೀವಿಸ್ತಾ ಇದ್ರೆ ಅದರ ಪಾಲ್ಗಳು. ಧೈರ್ಯವಾಗಿ ತಗೋ. ನೀನು ಇಲ್ಲ ಅಂತಂದರೆ ನೀನು ಎಂಥವನಂತೆ? ಅಯೋಗ್ಯನೋ ಅಂತ ಹೇಳ್ತೈತೆ. ಮತ್ತು ಯಾರಿಗಾದ್ರೂ ನೀನು ಸುವಾರ್ತೆ ಸಾರಿದೆಯಾ ವಾರ ಪೂರ್ತಿ ಅಲ್ಲ ಹೇಳಿಯಾ ಅಯೋಗ್ಯನೋ ಅಂತ? ಅದ್ರ ತಗೊಳಕ್ಕೆ ಹೋಗ್ತಾ ಇದೆಯಲ್ಲ, ನೀನು ಯಾರಿಗಾದ್ರೂ ವಾಕ್ಯ ಹೇಳಿದ್ಯಾ? ಸರಿ, ಹೋಗೋಣ, ಮುಂದಕ್ಕೆ ಹೋಗೋಣ. ಅಯೋಗ್ಯವಾಗಿ ಏನಂತೆ? ಪಾಲ್ಗಾರರಾದರೆ
ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರೋನು ಅಂತ ಹೇಳ್ತದೆ. ಏನು ಮಾಡಿದೆ ನೀನು? ದ್ರೋಹ. ಯಾರಿಗೆ ದ್ರೋಹ? ಕರ್ತನಿಗೆ, ದೇವರಿಗೆ, ಕ್ರಿಸ್ತನಿಗೆ. ಆತನು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಏನು ಹೇಳ್ತೈತೆ? ದೇವರು ಈ ಲೋಕದ ಮೇಲೆ ಏನು ಮಾಡ್ದ? ಅದೇ ತಪ್ಪು ದೇವರು ಮಾಡಿದ್ದು. ಏನು ಮಾಡ್ದ? ಪ್ರೀತಿ ಇಟ್ಬಿಟ್ಟ. ಆದರೆ ನೀವತ್ತು ಏನಾಗಿರಿ? ನೀವು ದ್ರೋಹ ಮಾಡ್ತಾ ಇದ್ರಿ. ಯಾರಿಗೆ? ನಿಮಗೆ ಇಷ್ಟ ಬಂದಂಗೆ ಏನು ಮಾಡ್ತಾ ಇದ್ರ? ಅದ್ರಾಗ ಪಾಲ್ಗೊಳ್ಳಾಗ್ತಾ ಇದ್ರ. ಅದಕ್ಕೆ ಒಂದು ಸಾರಿ ನಾನು ನಿಮ್ಮನ್ನು ಎಚ್ಚರಿಸ್ತಿರೋದಿದೆ. ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಇಬ್ಬರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹೊಸದಾಗಿ ತಗೊಂಡವ್ರಿಗೆ ಮತ್ತೆ ಹಿಂದೆ ಇರುವಂಥವ್ರಿಗೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೇನೆ. ಆರಾಧನೆ ವಿಷಯಕ್ಕೆ ಬಂದಾಗ ನಾವು ಮುಖ್ಯವಾಗಿ ಜವಾಬ್ದಾರಿ ಇರೋದೇ ನಮಗಿದೆ. ಸತ್ಯ ಸುವಾರ್ತೆಯನ್ನು ಎಲ್ಲರಿಗೆ ಸಾರಬೇಕು ಒಂದು. ಮತ್ತು ಕರ್ತನ ಭೋಜನವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅದು ಎಲ್ಲಿ? ಸಭೆಯಲ್ಲಿ ಸೇರಿಕೊಳ್ಬೇಕು. ವಾರದ ಮೊದಲನೇ ದಿನದಲ್ಲೇ ಸೇರಿಕೊಳ್ಬೇಕು. ಸೇರ್ಕೊಂಡ್ಮೇಲೆ ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವನ್ನು ನಾವು ನೆನಪು ಮಾಡಿಕೊಂಡು ಅದ್ರ ಪ್ರಕಾರವಾಗಿ ನಿಯಮದ ಪ್ರಕಾರವಾಗಿ ನಾವು ಮಾಡಬೇಕು. ಯಾಕಂದರೆ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬರ್ತಾನೆ. ಬಂದಾಗ ನಾವು ಕರೆಕ್ಟಾಗಿದ್ದರೆ ಮಾತ್ರ ನಮ್ಮನ್ನು ಆತನ ಏನು ಮಾಡ್ತಾನೆ? ಎತ್ತಲ್ಪಡ್ತಾನೆ. ಲಾಸ್ಟ್ ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಡ್ತೀನಿ. ಲೋಟನ ಹೆಂಡತಿಯನ್ನು ನಾವು ಪರಿಚಯ ಮಾಡೋಣ. ಯಾರನ್ನ? ಲೋಟನ ಹೆಂಡತಿ. ಲೋಟನ ಹೆಂಡತಿ ಅಂತ ನಾವು ನೋಡ್ತಾ ಇದ್ವಿ. ಯಾಕೆ ಆತನ ಹೆಂಡತಿ ಹೆಸರು ಬರ್ಸ್ಬೋದಾಗಿತ್ತಲ್ಲ ಬೈಬಲಲ್ಲಿ. ದೇವರು ಪವಿತ್ರಾತ್ಮ ಪ್ರೇರಿತರಾಗಿದ್ದನ್ನು ಬರೆದ್ರು. ದೇವ್ರು ಬರ್ಸ್ಬೋದಾಗಿತ್ತಲ್ಲ, ದೇವ್ರ ಮುಖಾಂತರವಾಗೇ ಬರೆದ್ರು. ಯಾಕೆ ಬರ್ಸಲಿಲ್ಲ? ಏನೋ ಮಿಸ್ಟೇಕ್ ಮಾಡ್ಯಾರ. ಯಾರು ಬರ್ಯಾರ? ಲೋಟನ ಹೆಂಡತಿ. ಹೌದಿಲ್ಲ? ಯಾಕೆ? ಅದರಲ್ಲಿ ಒಂದು ಪಾಠ ಆಯ್ತಾ, ಕಲ್ತ್ಕೊಳ್ರಿ. ನಾವು ಕೂಡ ಹಂಗೆ ಆಗ್ಬಾರ್ದು. 2ನೇ ಬರವಣಿಗೆಯಲ್ಲಿ ಬಂದಾಗ ನಾವು ಕೂಡ ಹಂಗೆ ಆಗ್ಬಾರ್ದು. ಲೋಟನ ಹೆಂಡತಿ ಮಾಡ್ದಂಗೆ ನಾವು ಕೂಡ ಈ ಲೋಕದ ಮೇಲೆ ಆಸೆ ಇಟ್ಕೊಳ್ಳೋದಾಗಲಿ, ಬಂಗಾರಗಳ ಮೇಲೆ ಆಗಿರ್ಬೋದು, ಮಕ್ಕಳ ಮೇಲೆ ಆಸೆ ಇಟ್ಕೊಳ್ಳೋದಾಗಿರ್ಬೋದು, ನಮ್ಮ ಕೆಲಸಗಾರಗಳ ಮೇಲೆ ಆಸೆ ಇಟ್ಕೊಂಡು ಆರಾಧನೆಯಲ್ಲಿ ಮಿಸ್ ಆಗಕ್ಕೆ ಹೋಗ್ಬೇಡ್ರಿ. ಅವ್ರು ಬಂದರೆ ನಾನು ಬರ್ತೀನಿ, ಇವ್ರು ಬಂದರೆ ನಾನು ಬರ್ತೀನಿ ಅನ್ನೋದು ಬಿಟ್ಬಿಡ್ರಿ. ಅದಕ್ಕೆ ಇಬ್ರಿಯ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 25ನೇ ವಚನ ನಾನು ಯಾಕೆ ಓದಿಸ್ತೆ ಅಂತಂದರೆ, ಕೆಲವ್ರು ಹಿಂಗೆ ಇದ್ದಾರೆ, ಅವ್ರನ್ನ ನೀವು ಬಿಟ್ಬಿಡ್ರಿ. ಏನು ಮಾಡ್ರಿ? ಅವ್ರನ್ನ ಬಿಟ್ಬಿಡ್ರಿ. ನಿನ್ನ ಕೆಲಸ ಏನೈತೆ ಅದನ್ನು ಮಾಡಿರಿ. ದೇವ್ರಿಗೆ ಮಾತುಗಳನ್ನ ಆಶೀರ್ವದಿಸಲಿ. ನಿಮ್ಮೆಲ್ಲರೂ ನನ್ನ ವಂದನೆಗಳು.